Hello everyone, welcome back to our channel. Today in this session we are going to solve the paper that is a BMTC non-HK paper. English part ಅಲ್ಲಿ 35 questions na detail ಆಗಿ discuss ಮಾಡೋಣ. In the previous session we already solved the BMTC HK paper. ಇಂಗ್ಲೀಷ್ ಅಲ್ಲಿ ಬರುವ 35 ಕ್ವಶನ್ಸ್ ನಾವು BMTC HK ಪೇಪರ್ ನ ಸಾಲ್ವ್ ಮಾಡಿದ್ದೀವಿ ಡೀಟೇಲ್ ಆಗಿ. ಐ ಹೋಪ್ ಆಲ್ ಆಫ್ ಯು ಆರ್ ಮೇಕಿಂಗ್ ಯೂಸ್ ಆಫ್ ದೋಸ್ ಕ್ಲಾಸಸ್. ಇನ್ನು ಯಾರು ನೋಡಿಲ್ಲ ಹೋಗ್ಬಿಟ್ಟು BMTC HK ಪೇಪರ್ನ ಸಾಲ್ವ್ ಮಾಡಿದ್ದೀವಿ. ಮೇಕ್ ಯೂಸ್ ಆಫ್ ದೋಸ್ ಕ್ಲಾಸಸ್. ಕ್ಲಾಸ್ ಎಲ್ಲ ನೋಡಿದ್ಮೇಲೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕ್ಲಾಸ್ ಹೇಗಿತ್ತು ಅಂತ. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಇನ್ ದ ಫಾಲೋಯಿಂಗ್ ಕ್ವಶನ್ an idiomatic phrases or a proverb has been given. ಅಂದರೆ ಇಲ್ಲಿ ಇಡಿಯಮ್ ಕೊಟ್ಟಿದ್ದಾರೆ. ಸೊ ಇದ್ರದ್ದು ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಮೀನಿಂಗ್ ಕರೆಕ್ಟ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಏನಿದೆ ಇಡಿಯಮ್ ಅಂತಂದರೆ ಟು ಮೇಕ್ ವಿತ್ ಅ ಗ್ರೇನ್ ಆಫ್ ಅ ಸಾಲ್ಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಇಡಿಯಮ್ ಅಂತಂದರೆ ನಾಟ್ ಟು ಬಿಲೀವಿಂಗ್ ಕಂಪ್ಲೀಟ್ಲಿ, ಅಂದರೆ ಒಂದು ಇನ್ಫಾರ್ಮೇಷನ್ ಇದೆ ಅಥವಾ ಒಂದು ವಿಷಯ ಇದೆ ಅಂದರೆ ಅದನ್ನ ಕಂಪ್ಲೀಟಾಗಿ ಬಿಲೀವ್ ಮಾಡೋಕ್ಕಾಗಲ್ಲ. ಅದು ಸುಳ್ಳಿದೆನಾ ಅಥವಾ ನಿಜ ಇದೆನಾ ಕಂಪ್ಲೀಟಾಗಿ ಅದು ಟ್ರೂ ಇದೆನಾ ಅಂತ ಬಿಲೀವ್ ಮಾಡೋಕ್ಕಾಗಲ್ಲ. ನಾಟ್ ಬಿಲೀವಿಂಗ್ ಕಂಪ್ಲೀಟ್ಲಿ. ಸೊ ಈ ಇಡಿಯಮ್ದು ಮೀನಿಂಗ್ ಯಾವ್ದು ಬರುತ್ತೆ? ಟು ಟೇಕ್ ವಿತ್ ಅ ಸಮ್ ರಿಸರ್ವೇಷನ್. ಟು ಟೇಕ್ ವಿತ್ ಅ ಸಮ್ ರಿಸರ್ವೇಷನ್ ಅಂದ್ರೇನು? ಇಟ್ ಮೀನ್ಸ್ ದಟ್ ಟು ಲಿಸನ್ ಅ ಸ್ಟೋರಿ ಆರ್ ಅ ಇನ್ಫಾರ್ಮೇಷನ್ ವಿತ್ ಅ ಡೌಟ್, ಅಂದರೆ ನಾಟ್ ಕಂಪ್ಲೀಟ್ಲಿ. ಅಂದರೆ ಇನ್ಫಾರ್ಮೇಷನ್ನ ಅನುಮಾನದಿಂದ ಒಪ್ಕೊಳ್ಳೋದು. ಕಂಪ್ಲೀಟಾಗಿ ನಂಬಿದ್ದೀವಿ ಟ್ರೂ ಇದೆ ಅಂತ ಒಪ್ಕೊಳ್ಳೋದಲ್ಲ, ಡೌಟಿಂದ ಒಪ್ಕೊಳ್ಳೋದಕ್ಕೆ ನಾವು ಏನಂತ ಕರಿತೀವಿ? ಟು ಟೇಕ್ ವಿತ್ ಅ ಸಮ್ ರಿಸರ್ವೇಷನ್. ಅಂದರೆ ಯಾವುದೇ ಮಾಹಿತಿ ಅಥವಾ ಇನ್ಫಾರ್ಮೇಷನ್ನ ಅನುಮಾನದಿಂದ ಒಪ್ಕೊಳ್ಳೋದು. ಕಂಪ್ಲೀಟಾಗಿ ಅದು ಟ್ರೂ ಇದೆ ಅಂತಲ್ಲ, ಸ್ವಲ್ಪ ಡೌಟ್ ಇದೆ ಅಂತ ಒಪ್ಕೊಳ್ಳೋದಕ್ಕೆ ನಾವು ಏನಂತ ಕರಿತೀವಿ? ಟು ಟೇಕ್ ವಿತ್ ಅ ಸಮ್ ರಿಸರ್ವೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಟು ಟೇಕ್ ವಿತ್ ಟೋಟಲ್ ಡಿಸ್ಬಿಲೀಫ್ ಅಂತಂದರೆ ಇಟ್ ಮೀನ್ಸ್ ಕಂಪ್ಲೀಟ್ ರಿಜೆಕ್ಷನ್, ಅಂದರೆ ಟೋಟಲಿ ಡಿಸ್ಬಿಲೀಫ್ ಮಾಡೋದು ದ ಇನ್ಫಾರ್ಮೇಷನ್. ಅಂದರೆ ಇನ್ಫಾರ್ಮೇಷನ್ನ ಕಂಪ್ಲೀಟಾಗಿ ರಿಜೆಕ್ಟ್ ಮಾಡೋದು, ನಂಬೋದೇ ಇಲ್ಲ ಅನ್ನೋ ರೀತಿಯಾಗಿ ಆ ಇನ್ಫಾರ್ಮೇಷನ್ನ ರಿಜೆಕ್ಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಟು ಟೇಕ್ ವಿತ್ ಅ ಟೋಟಲ್ ಡಿಸ್ಬಿಲೀಫ್ ಅಂತ ಕರಿತೀವಿ. ನೆಕ್ಸ್ಟು ಟು ಟೇಕ್ ಹೋಲ್ ಹಾರ್ಟೆಡ್ಲಿ, ಅಂದರೆ ಅಕ್ಸೆಪ್ಟ್ ಇಟ್ ಕಂಪ್ಲೀಟ್ಲಿ ವಿತ್ ಅ ಫುಲ್ ಹಾರ್ಟ್ ಅಂತಂದರೆ ಯಾವುದೇ ಒಂದು ಮಾಹಿತಿ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ನ ನಾವು ಮನಸ್ಪೂರ್ವಕವಾಗಿ ಇನ್ಫಾರ್ಮೇಷನ್ನ ಒಪ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ? ಟು ಟೇಕ್ ಹೋಲ್ ಹಾರ್ಟೆಡ್ಲಿ ಅಂತ ಕರಿತೀವಿ. ನೆಕ್ಸ್ಟು ಟು ಟೇಕ್ ಸೀರಿಯಸ್ಲಿ, ಅಂದರೆ ಈ ಇಡಿಯಮ್ದು ಮೀನಿಂಗ್ ಏನು ಅಂತಂದರೆ ಇನ್ಫಾರ್ಮೇಷನ್ ಶುಡ್ ನಾಟ್ ಬಿ ಟೇಕನ್ ಸೀರಿಯಸ್ಲಿ. ಇನ್ಫಾರ್ಮೇಷನ್ನ ನಾವು ಸೀರಿಯಸ್ ಆಗಿ ತಗೊಳ್ಳೋದು, ಗಂಭೀರವಾಗಿ ತೆಗೆದುಕೊಳ್ಳುವುದಕ್ಕೆ ನಾವು ಟು ಟೇಕ್ ಸೀರಿಯಸ್ಲಿ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರೋದೇನಿದೆ? ಟು ಟೇಕ್ ವಿತ್ ಅ ಗ್ರೇನ್ ಆಫ್ ಅ ಸಾಲ್ಟ್, ಅಂದರೆ ನಾಟ್ ಬಿಲೀವಿಂಗ್ ಕಂಪ್ಲೀಟ್ಲಿ, ಅಂದರೆ ಯಾವುದೇ ಒಂದು ಇನ್ಫಾರ್ಮೇಷನ್ ಅಥವಾ ಮಾಹಿತಿನ ಕಂಪ್ಲೀಟಾಗಿ ಅದು ಟ್ರೂ ಇದೆ ಅಂತ ನಂಬೋಕೆ ಆಗಲ್ಲ ಅಂತ ಮೀನಿಂಗ್ ಬರುತ್ತೆ. ಸೊ ಇಲ್ಲಿ ಕೊಟ್ಟಿರೋ 4 ಆಪ್ಷನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಟು ಟೇಕ್ ವಿತ್ ಅ ಸಮ್ ರಿಸರ್ವೇಷನ್ ಅಂತಂದರೆ ಏನು ಹೇಳಿದೆ ನಾನು? ಇನ್ಫಾರ್ಮೇಷನ್ನ ಅನುಮಾನದಿಂದ ಒಪ್ಕೊಳ್ಳೋದು, ಕಂಪ್ಲೀಟಾಗಿ ಕರೆಕ್ಟ್ ಇದೆ ಅಂತ ಒಪ್ಕೊಳ್ಳೋದಲ್ವಾ, ಡೌಟಿಂದ ಒಪ್ಕೊಳ್ಳೋದು. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಎ. ಇವ್ರು ಕೊಟ್ಟಿರೋ ಮೀನಿಂಗ್ ಕೂಡ ಡೌಟಿಂದ ಇನ್ಫಾರ್ಮೇಷನ್ನ ಒಪ್ಕೊಳ್ಳೋದು ಅಂತ ಆಗುತ್ತೆ. ಸೊ ಇದ್ರ ಮೀನಿಂಗ್ ಕೂಡ ಸೇಮ್ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ಇಟ್ ಈಸ್ ಅ ಆಪ್ಷನ್ 1. ಅರ್ಥ ಆಯ್ತಲ್ವಾ? ಕರೆಕ್ಟ್ ಆಪ್ಷನ್ ಈಸ್ 1. ಮ್ಯಾಚ್ ದ ಫಾಲೋಯಿಂಗ್, ಅಂದರೆ ಇಲ್ಲಿ ವರ್ಡ್ಸ್ ಕೊಟ್ಟಿದ್ದಾರೆ, ಅದ್ರದ್ದು ಮೀನಿಂಗ್ ಕೊಟ್ಟಿದ್ದಾರೆ, ಕರೆಕ್ಟಾಗಿ ನಾವು ಮ್ಯಾಚ್ ಮಾಡಬೇಕು. ಏನಿದೆ ವರ್ಡು? ಸ್ಟ್ರಿಫ್ ಅಂತಂದರೆ ಏನು ಅಂತಂದರೆ ಟ್ರಬಲ್ ಅಥವಾ ಕಷ್ಟ ಅಂತ ಬರುತ್ತೆ. ಈ ವರ್ಡ್ ಮೀನಿಂಗ್ ಏನು ಬರುತ್ತೆ? ಕಷ್ಟ ಅಥವಾ ತೊಂದರೆ ಅಂತ ಬರುತ್ತೆ. ನೆಕ್ಸ್ಟ್ ವ್ಯಾಕ್ಸಿಡ್ ಅಂತಂದರೆ ಇರಿಟೇಟ್, ಕಿರಿಕಿರಿ ಅಂತ ಬರುತ್ತೆ. ನೆಕ್ಸ್ಟ್ ಸ್ಪೆಲ್ ಅಂತಂದರೆ ಏನು ಅಂತಂದರೆ ಈಗ ಮಾಟ ಮಂತ್ರ ಮಾಡ್ತಾರೆ ನೋಡಿ, ಸೊ ಆ ರೀತಿ ಇದಕ್ಕೆ ನಾವು ಸ್ಪೆಲ್ ಅಂತ ಕರಿತೀವಿ. ನೆಕ್ಸ್ಟ್ ಸಬ್ಮಿಟ್ ಅಂತ ಅಂದರೆ ತುದಿಗೆ ಅಂತ ಹೇಳ್ತೀವಲ್ಲ, ಅದು ಸಬ್ಮಿಟ್ ಅಂತ. ಸೊ ಇದ್ರ ಮೀನಿಂಗ್ ಕೊಟ್ಟಿದ್ದಾರೆ, ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಮ್ಯಾಜಿಕ್ ಅಂತಂದ್ರೆ ಏನು? ಅದು ಕೂಡ ಒಂದು ಟೈಪ್ ಆಫ್, ಈಗ ನೋಡು ಮ್ಯಾಜಿಕ್ ಮಾಡ್ತಾರೆ, ಮಾಟ ಮಂತ್ರ ಮಾಡ್ತಾರೆ ಅಂತೀವಲ್ಲ, ಸೊ ಅದು. ಟಾಪ್ ಅಂತ ಅಂದರೆ ತುದಿ ಅಂತ ಬರುತ್ತೆ. ನೆಕ್ಸ್ಟ್ ಟ್ರಬಲ್ ಅಂತ ಅಂದರೆ ತೊಂದರೆ, ಕಷ್ಟ ಅಂತ ಬರುತ್ತೆ.
ಸೊ ಅನಾಲಾಯ್ಡ್ ಅಂತಂದರೆ ಏನು ಬರುತ್ತೆ, ಕಿರಿಕಿರಿ, ಇರಿಟೇಟ್ ಅಂತ ಬರುತ್ತೆ. ಸೊ ನಾನು ಫಸ್ಟ್ ಆಪ್ಷನ್ ಹೇಳಿದೆ ಸ್ಟ್ರಿಫ್ ಅಂತಂದರೆ ಏನು ಅಂತಂದರೆ ಟ್ರಬಲ್, ಕಷ್ಟ ಅಂತ ಹೇಳಿದೆ. ಸೊ ಎಗೆ 3 ಎಲ್ಲಿದೆ, ಎಗೆ 3 ಫಸ್ಟ್ ಆಪ್ಷನ್ ಇದೆ. ಎಗೆ 3 ಅಂತಂದರೆ ಟ್ರಬಲ್. ವೆಕ್ಸ್ಡ್ಗೇನು ನಾನು ಏನು ಹೇಳಿದೆ, ಇರಿಟೇಟ್, ಕಿರಿಕಿರಿ. ಅನಾಯ್ಡ್ ಅಂತಂದರೆ ಏನು ಹೇಳಿದೆ ನಾನು, ಕಿರಿಕಿರಿ ಅಂತ ಹೇಳಿದೆ. ಸೊ ಬಿಗೆ 4 ಎಲ್ಲಿದೆ, ಬಿಗೆ 4 ಫಸ್ಟ್ ಆಪ್ಷನಲ್ಲಿ ಇದೆ. ಸ್ಪೆಲ್ ಅಂತಂದರೆ ಏನಂತ ಹೇಳಿದೆ ನಾನು, ಮಾಟ ಅಂದರೆ ಮಾಟ ಮಂತ್ರ. ಸೊ ಮ್ಯಾಜಿಕ್ ಅಂತಂದ್ರೇನು, ಅದು ಕೂಡ ಮಾಟ ಮಂತ್ರ ಅಂತ ಬರುತ್ತೆ. ಸೊ ಸಿಗೆ ಫಸ್ಟ್ ಎಲ್ಲಿದೆ, ಅದು ಕೂಡ ಫಸ್ಟ್ ಆಪ್ಷನಲ್ಲಿ ಇದೆ. ನೆಕ್ಸ್ಟ್ ಸಬ್ಮಿಟ್ ಅಂತಂದರೆ ಏನು ಹೇಳಿದೆ ನಾನು, ಸಬ್ಮಿಟ್ ಅಂತಂದರೆ ಟಾಪ್ ಅಂದರೆ ತುದಿ ಅಂತ ಹೇಳಿದೆ. ಸೊ ಟಾಪ್ ಅಂತ ಇದೆ, ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಸೊ ಡಿಗೆ 2 ಎಲ್ಲಿದೆ, ಫಸ್ಟ್ ಆಪ್ಷನಲ್ಲಿ ಇದೆ. ಸೊ ಎ ಏನಾಗಿದೆ, ಥರ್ಡ್ ಟ್ರಬಲ್ ಆಗಿದೆ. 2 ಏನಾಗಿದೆ, ಅನಾಯ್ಡ್ ಆಗಿದೆ. ಸಿ ಏನಾಗಿದೆ, ಮ್ಯಾಜಿಕ್. ಡಿ ಟಾಪ್. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 1. ಚೂಸ್ ದ ಕರೆಕ್ಟ್ ಆನ್ಸರ್ ಇನ್ ದ ಫಾಲೋಯಿಂಗ್ ಆಫ್ಟರ್ ರಿಮೂವಿಂಗ್ ದ ಅಡ್ವರ್ಬ್ ಟು. ಅಂದರೆ ಕೊಟ್ಟಿರೋ ಸೆಂಟೆನ್ಸಲ್ಲಿ ನಾವು ಅಡ್ವರ್ಬ್ ಟೂನ ರಿಮೂವ್ ಮಾಡಿದಾಗ ಯಾವುದು ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ ಕೇಳಿದ್ದಾರೆ. ದ ನ್ಯೂಸ್ ಈಸ್ ಟೂ ಗುಡ್ ಟು ಬಿ ಟ್ರೂ ಅಂದರೆ ಇದ್ರದ್ದು ಒರಿಜಿನಲ್ ಮೀನಿಂಗ್ ಏನು ಬರುತ್ತೆ, ದ ನ್ಯೂಸ್ ಈಸ್ ಟೂ ಗುಡ್ ಟು ಬಿ ಟ್ರೂ. ಈ ಟು ಏನು ಇಂಡಿಕೇಟ್ ಮಾಡುತ್ತೆ, TWO2 ಅಂತಂದರೆ ಇಟ್ ಇಂಡಿಕೇಟ್ ಅ ನೆಗೆಟಿವ್ ವರ್ಡ್. ಇದು ನೆಗೆಟಿವ್ ವರ್ಡ್ನ ಇದು ಇಂಡಿಕೇಟ್ ಮಾಡುತ್ತೆ. ಅರ್ಥ ಆಯ್ತಲ್ವಾ, ಇಟ್ ಇಂಡಿಕೇಟ್ಸ್ ಅ ನೆಗೆಟಿವ್ ವರ್ಡ್. ಅಂದರೆ ಒರಿಜಿನಲ್ ಮೀನಿಂಗ್ ಏನು ಬರುತ್ತೆ, ದ ನ್ಯೂಸ್ ಈಸ್ ಸೋ ಗುಡ್ ದಟ್ ಇಟ್ ಕೆನಾಟ್ ಬಿ ಟ್ರೂ. ಅಂದರೆ ನ್ಯೂಸ್ ಗುಡ್ ಆಗಿದೆ ಬಟ್ ಇಟ್ ಕೆನಾಟ್ ಬಿ ಟ್ರೂ, ಅದು ನಿಜ ಅಲ್ಲ ಅಂತ ಮೀನಿಂಗ್ ಬರುತ್ತೆ. ನೆಕ್ಸ್ಟು ಕರೆಕ್ಟ್ ಆಪ್ಷನ್ ಯಾವುದು ಬರುತ್ತೆ ಇದಕ್ಕೆ ಅಂತಂದರೆ ದ ನ್ಯೂಸ್ ಈಸ್ ಗುಡ್ ಟು ಬಿ ಟ್ರೂ ಅಂತ ಇದೆ ಫಸ್ಟ್ ಆಪ್ಷನ್. ಇದ್ರದ್ದು ಮೀನಿಂಗ್ ಏನು ಬರುತ್ತೆ, ದ ನ್ಯೂಸ್ ಈಸ್ ಗುಡ್ ಟು ಬಿ ಟ್ರೂ ಅಂದರೆ ಇಟ್ ಮೀನ್ಸ್ ದ ನ್ಯೂಸ್ ಈಸ್ ಸಿಂಪ್ಲಿ ಗುಡ್. ಅವ್ರು ಏನು ಹೇಳ್ತಿದ್ದಾರೆ, ದ ನ್ಯೂಸ್ ಈಸ್ ಗುಡ್, ಅದು ನಿಜ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಾನು ಹೇಳಿದೆ ಅಂತಂದರೆ ಒರಿಜಿನಲ್ ಸೆಂಟೆನ್ಸ್ ಏನಿದೆ, ದ ನ್ಯೂಸ್ ಈಸ್ ಟೂ ಗುಡ್ ಟು ಬಿ ಟ್ರೂ, ಅದ್ರ ಮೀನಿಂಗ್ ಏನು ಬರುತ್ತೆ, ನ್ಯೂಸ್ ಗುಡ್ ಆಗಿದೆ ಬಟ್ ಅದು ನಿಜ ಅಲ್ಲ ಅಂತ ಹೇಳಿದೆ. ಬಟ್ ಈ ಫಸ್ಟ್ ಆಪ್ಷನ್ ಏನಿದೆ, ನ್ಯೂಸು ಗುಡ್ ಆಗಿದೆ ಅದು ನಿಜ ಅಂತ ಇದೆ. ಸೊ ಇದು ಕರೆಕ್ಟಾ, ನೋ. ನೆಕ್ಸ್ಟ್ ದ ನ್ಯೂಸ್ ಈಸ್ ಬೆಟರ್ ಟು ಬಿ ಟ್ರೂ. ಸೊ ಇಲ್ಲಿ ಬೆಟರ್ನ ಯೂಸ್ ಮಾಡಿದ್ದಾರೆ, ಇದು ಕರೆಕ್ಟ್ ಇದೆನಾ, ದ ನ್ಯೂಸ್ ಈಸ್ ಬೆಟರ್ ಟು ಬಿ ಟ್ರೂ. ದಿಸ್ ಆಪ್ಷನ್ ಚೇಂಜಸ್ ದ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ನ ಚೇಂಜ್ ಮಾಡಿದ್ದಾರೆ. ಗುಡ್ಡಿಂದ ಏನಾಗಿದೆ ಅದು ಫ್ರಮ್ ಗುಡ್ ಟು ದ ಬೆಟರ್ನ ಅವರು ಆ್ಯಡ್ ಮಾಡಿದ್ದಾರೆ. ಇಟ್ ಡಸ್ ನಾಟ್ ಫಾಲೋ ದ ಕರೆಕ್ಟ್ ಗ್ರಾಮೆಟಿಕಲ್ ಸೆಂಟೆನ್ಸ್ ಅಥವಾ ಸ್ಟ್ರಕ್ಚರ್. ಕರೆಕ್ಟ್ ಆಗೋಲ್ಲ ಇದು, ಇದು ಕೂಡ ರಾಂಗು. ನೆಕ್ಸ್ಟ್ ಏನಿದೆ ಥರ್ಡ್ ಆಪ್ಷನ್, ದ ನ್ಯೂಸ್ ಈಸ್ ಟೂ ಗುಡ್ ದಟ್ ಇಟ್ ಕ್ಯಾನ್ ಬಿ ಟ್ರೂ. ಕರೆಕ್ಟ್ ಇದೆನಾ, ಹಿಯರ್ ಟೂ ಈಸ್ ಯೂಸ್ಡ್ ಆ್ಯಂಡ್ ಟೂ ಇಂಡಿಕೇಟ್ಸ್ ದ ನೆಗೆಟಿವ್. ಅಂದರೆ ಇಲ್ಲಿ ಟೂ ಯೂಸ್ ಮಾಡಿದ್ದಾರೆ, ಇದು ಕರೆಕ್ಟ್ ಇದೆನಾ, ನೋ. ನಾನು ಏನು ಹೇಳಿದೆ, ಈ ಟೂ ಏನು ಇಂಡಿಕೇಟ್ ಮಾಡುತ್ತೆ, ನೆಗೆಟಿವ್ನ ಇದು ಇಂಡಿಕೇಟ್ ಮಾಡುತ್ತೆ, ಅಂದರೆ ಕೆನಾಟ್. ಸೊ ಇದು ಕೂಡ ಬರಲ್ಲ. ಲಾಸ್ಟ್ ಆಪ್ಷನ್ ಏನಿದೆ, ದ ನ್ಯೂಸ್ ಈಸ್ ಸೋ ಗುಡ್ ದಟ್ ಇಟ್ ಕೆನಾಟ್ ಬಿ ಟ್ರೂ ಅಂದರೆ ಇದು ಕರೆಕ್ಟ್. ಇದ್ರ ಮೀನಿಂಗ್ ಏನು ಅಂತಂದರೆ ದ ಒರಿಜಿನಲ್ ಸೆಂಟೆನ್ಸ್ ದ ನ್ಯೂಸ್ ಈಸ್ ಟೂ ಗುಡ್ ಟು ಬಿ ಟ್ರೂ ಅಂತ ಒರಿಜಿನಲ್ ಸೆಂಟೆನ್ಸ್ ಏನಿದೆ ಇಲ್ಲಿ, ದಿಸ್ ನ್ಯೂಸ್ ಈಸ್ ಟೂ ಗುಡ್ ಟು ಬಿ ಟ್ರೂ, ಇಟ್ ಇಂಪ್ಲೈಸ್ ದ್ಯಾಟ್ ದ ನ್ಯೂಸ್ ಈಸ್ ಸೋ ಗುಡ್ ಬಟ್ ಇಟ್ ಈಸ್ ಅನ್ಬಿಲೀವೇಬಲ್. ನ್ಯೂಸ್ ಏನಾಗಿದೆ, ಗುಡ್ ಆಗಿದೆ ಬಟ್ ಇಟ್ ಈಸ್ ಅನ್ಬಿಲೀವೇಬಲ್ ಅಂದರೆ ಅದು ಟ್ರೂ ಅಲ್ಲ, ನಂಬೋಕ್ಕಾಗಲ್ಲ ಅಂತ ಮೀನಿಂಗ್ ಬರುತ್ತೆ. ಸೊ ಕೊಟ್ಟಿರೋ ಸೆಂಟೆನ್ಸಿಗೆ ಕರೆಕ್ಟ್ ಆನ್ಸರ್ ಯಾವ್ದು ಬರುತ್ತೆ, ಆಪ್ಷನ್ 4. ನೆಕ್ಸ್ಟು ಆರ್ಟಿಕಲ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಫಸ್ಟ್ ಬ್ಲ್ಯಾಂಕ್ ಮತ್ತು ಸೆಕೆಂಡ್ ಬ್ಲ್ಯಾಂಕಿಗೆ ಯಾವುದು ಆರ್ಟಿಕಲ್ ಬರುತ್ತೆ ಅಂತ ಕೇಳಿದ್ದಾರೆ. ಜುಲ್ಫಿಕರ್ ಗೋಸ್ ಈಸ್ ಡ್ಯಾಶ್ ಪೋಯೆಟ್ ಅಂಡರ್ ಡ್ಯಾಶ್ ಎಸ್ಸೇಯಿಸ್ಟ್. ಸೊ ಇಲ್ಲಿ ಡ್ಯಾಶ್ ಪೋಯೆಟ್ ಯಾವ ಆರ್ಟಿಕಲ್ ಬರುತ್ತೆ, ದ ಅಥವಾ ಆ್ಯನ್ ಅಥವಾ ಎ ಅಥವಾ ಎ ಯಾವುದು ಬರುತ್ತೆ, ಎ ಬರುತ್ತೆ. ವೈ ಆರ್ಟಿಕಲ್ ಎನ ನಾವು ಬಳಕೆ ಮಾಡ್ತೀವಿ. ವೈ ಬಿಕಾಸ್ ದ ಪೋಯೆಟ್ ಅನ್ನೋದು ಏನಾಗಿದೆ, ಕಾನ್ಸನೆಂಟ್ ಸೌಂಡಿಂದ ನಾವು ಪ್ರೊನೌನ್ಸ್ ಮಾಡ್ತೀವಿ, ಪೋಯೆಟ್. ಸೊ ಯಾವಾಗ ಕಾನ್ಸೋನೆಂಟಿಂದ ಪ್ರೊನೌನ್ಸ್ ಆಗುತ್ತೆ ವರ್ಡು, ಆವಾಗ ನಾವು ಎ ಅನ್ನೋ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ವಿ ಯೂಸ್ ಆರ್ಟಿಕಲ್ ಇಂಡೆಫಿನೆಟ್ ಆರ್ಟಿಕಲ್ ಎ. ಅರ್ಥ ಆಯ್ತಲ್ವ, ನಾವು ಎ ಅನ್ನೋ ಆರ್ಟಿಕಲ್ನ ಬಳಕೆ ಮಾಡ್ತೀವಿ. ನೆಕ್ಸ್ಟ್ ದ ಈಸಿಯೆಸ್ಟ್
ಎಸ್ಸೇಯಿಸ್ಟ್ ಅಂತ ಇದೆ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು ಏನ ಬಳಕೆ ಮಾಡ್ತೀವಿ. ಯಾಕೆ? ಬಿಕಾಸ್ ಇಟ್ ಬಿಗಿನ್ಸ್ ಯಾವ ಲೆಟರಿಂದ ಅಂದರೆ ಓವೆಲ್ ಸೌಂಡಿಂದ ಇದು ಪ್ರೊನೌನ್ಸ್ ಆಗ್ತಿದೆ ಎಸ್ಸೇಯಿಸ್ಟ್ ಅಂತ. ಸೊ ಯಾವಾಗ ನಾವು ಓವೆಲ್ ಸೌಂಡಿಂದ ಅದು ಪ್ರೊನೌನ್ಸ್ ಆಗುತ್ತೆ ಆವಾಗ ನಾವು ಆ್ಯನ್ ಅನ್ನೋದನ್ನ ಬಳಕೆ ಮಾಡ್ತೀವಿ. ಅಂದರೆ ಫಸ್ಟ್ ಆಪ್ಷನ್ನು ಏನಾಗಿದೆ, ಫಸ್ಟ್ ಆಪ್ಷನ್ ಏನ ಯೂಸ್ ಮಾಡ್ತೀವಿ, ಸೆಕೆಂಡ್ ಆಪ್ಷನ್ನು ಆ್ಯನ್, ಅಂದರೆ ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಏನ ನಾವು ಫಸ್ಟ್ ಬ್ಲ್ಯಾಂಕಲ್ಲಿ ಯಾಕೆ ಯೂಸ್ ಮಾಡಿದ್ದೀವಿ ಅಂತಂದರೆ ದ ಪೋಯಟ್ ಅನ್ನೋದು ಕಾನ್ಸನೆಂಟ್ ಸೌಂಡಿಂದ ಅದು ಬಿಗಿನ್ ಆಗಿದೆ. ಸೊ ನಾವು ಏನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಸೆಕೆಂಡ್ ಆಪ್ಷನ್ನು ಎಸ್ಸೇಯಿಸ್ಟ್ ಅಂತ ಇದೆ. ಅಂದರೆ ಎಸ್ಸೇಯಿಸ್ಟ್ ಅನ್ನೋದು ಓವೆಲ್ ಸೌಂಡಿಂದ ಅದು ಪ್ರೊನೌನ್ಸ್ ಆಗ್ತಿದೆ. ಸೊ ನಾವು ಆ್ಯನ್ನ ಬಳಕೆ ಮಾಡ್ತೀವಿ. ಸೊ 9ಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ಇಟ್ ಈಸ್ ಆಪ್ಷನ್ 3. ಅರ್ಥ ಆಯ್ತಲ್ವ? ನಾವು ಆ್ಯನ್ ಯಾವಾಗ ಯೂಸ್ ಮಾಡ್ತೀವಿ, ಎ ಯಾವಾಗ ಯೂಸ್ ಮಾಡ್ತೀವಿ, ಆ್ಯಂಡ್ ದ ಡೆಫಿನೆಟ್ ಆರ್ಟಿಕಲ್ ದ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ವಿ ಯೂಸ್ ಆ್ಯನ್ ಕಾನ್ಸೊನೆಂಟ್ ಪ್ರೊನೌನ್ಸಿಯೇಷನ್ ಇದ್ದಾಗ ನಾವು ಏನ ಬಳಕೆ ಮಾಡ್ತೀವಿ. ನೆಕ್ಸ್ಟು ಓವೆಲ್ ಪ್ರೊನೌನ್ಸಿಯೇಷನ್ ಇದ್ದಾಗ ನಾವು ಆ್ಯನ್ನ ಬಳಕೆ ಮಾಡ್ತೀವಿ. ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಥಿಂಗ್ ಅಥವಾ ಪರ್ಸನ್ ಬಗ್ಗೆ ಹೇಳಬೇಕಾದ್ರೆ ನಾವು ಈ ದನ ಬಳಕೆ ಮಾಡ್ತೀವಿ. ನೆಕ್ಸ್ಟು ಹಿ ಸೆಡ್ ಐ ಕ್ಲೀನ್ ಮೈ ಟೀತ್ ಟ್ವಾಯ್ಸ್ ಅ ಡೇ. ಅಂದರೆ ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ನ ಡೈರೆಕ್ಟಿಂದ ಇಂಡೈರೆಕ್ಟಿಗೆ ಚೇಂಜ್ ಮಾಡಬೇಕು. ಏನಿದೆ, ಈ ಸೆಡ್ ಐ ಕ್ಲೀನ್ ಮೈ ಟೀತ್ ಟ್ವಾಯ್ಸ್ ಅ ಡೇ. ಸೊ ಕೊಟ್ಟಿರೋ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಫಸ್ಟ್ ಆಪ್ಷನ್ ಏನಿದೆ, ಹಿ ಸೆಡ್ ದಟ್ ಹಿ ಕ್ಲೀನ್ಡ್ ಈಸ್ ಟೀತ್ ಟ್ವಾಯ್ಸ್ ಅ ಡೇ ಅಂತ ಇದೆ. ಇದು ಕರೆಕ್ಟ್ ಇದೆನಾ? ಇಟ್ ಈಸ್ ಇನ್ಕರೆಕ್ಟ್. ವೈ? ಬಿಕಾಸ್ ಫಸ್ಟ್ ಆಪ್ಷನ್ ಯಾಕೆ ಕರೆಕ್ಟ್ ಇಲ್ಲ ಅಂದರೆ ಬಿಕಾಸ್ ಇಟ್ ಚೇಂಜಸ್ ದ ಟೆನ್ಸ್ ಟು ಸಿಂಪಲ್ ಪಾಸ್ಟ್. ಇಲ್ಲಿ ಟೀತ್ ಇದೆ, ಕ್ಲೀನ್ ಇದೆ, ಇಲ್ಲಿ ಕ್ಲೀನ್ಡ್ ಇದೆ. ಬಟ್ ರಿಪೋರ್ಟೆಡ್ ಸ್ಪೀಚಲ್ಲಿ ಇಲ್ಲಿ ಪ್ರೆಸೆಂಟ್ ಇದ್ದರೆ ಇಲ್ಲಿ ಪಾಸ್ಟ್ ಮಾಡಲೇಬೇಕು. ಇಟ್ ಈಸ್ ಅ ರೂಲ್. ಬಟ್ ಇನ್ನು ಎಕ್ಸೆಪ್ಷನ್ ಕೇಸ್ ಇರುತ್ತೆ. ಎಲ್ಲಿ? ಈಗ ಟ್ವಾಯ್ಸ್ ಅ ಡೇ ಇದು ಹ್ಯಾಬಿಚುವಲ್ ಆ್ಯಕ್ಷನ್, ಅಂದರೆ ಡೇಲಿ ನಾವು ಅದನ್ನ ಡೈಲಿ ರೂಟೀನ್ ಆಗಿದೆ. ಸೊ ಇಂಥ ಎಕ್ಸೆಪ್ಷನ್ ಕೇಸಲ್ಲಿ ನಾವು ಟೆನ್ಸ್ನ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಯಾವ ಟೆನ್ಸ್ ಇದೆ ಅದೇ ಟೆನ್ಸ್ನೇ ನಾವಿಲ್ಲಿ ಬಳಕೆ ಮಾಡಬೇಕು. ಬಟ್ ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಪಾಸ್ಟ್ ಟೆನ್ಸಿಗೆ ಅದು ಚೇಂಜ್ ಆಗಿದೆ. ಸೊ ಈ ಆಪ್ಷನ್ ರಾಂಗ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಏನಿದೆ, ಹಿ ಸೆಡ್ ದಟ್ ಹಿ ಕ್ಲೀನ್ಸ್ ಹೀಸ್ ಟೀತ್ ಟ್ವಾಯ್ಸ್ ಅ ಡೇ. ಅಂದರೆ ಇಲ್ಲಿ ಕರೆಕ್ಟ್ ಇದೆನಾ? ಎಸ್, ಇಟ್ ಈಸ್ ಕರೆಕ್ಟ್. ಯಾಕೆ ಕರೆಕ್ಟ್ ಇದೆ ಅಂತಂದರೆ ಇಲ್ಲಿ ಈ ಸೆಡ್ ದಟ್ ಅಂದರೆ ಕರೆಕ್ಟಾಗಿ ಸೆಡ್ನ ಯೂಸ್ ಮಾಡಿದ್ದಾರೆ, ರಿಪೋರ್ಟೆಡ್ ವರ್ಬು. ನೆಕ್ಸ್ಟು ದ್ಯಾಟ್ ಅನ್ನೋ ವರ್ಡ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ನೆಕ್ಸ್ಟು ಐ ಬಿಕೇಮ್, ಅಂದರೆ ಡೈರೆಕ್ಟಲ್ಲಿ ಐ ಇದ್ದರೆ ಇಂಡೈರೆಕ್ಟಲ್ಲಿ ಏನಾಗುತ್ತೆ, ವಿ ಆಗುತ್ತೆ. ಅಂದರೆ ಐ ಪ್ರೊನೌನು ಇಂಡೈರೆಕ್ಟಿಗೆ ಬಂದರೆ ವಿ ಆಗುತ್ತೆ, ಹಿ ಆಗುತ್ತೆ. ಈನ ಯೂಸ್ ಮಾಡ್ತೀವಿ ನಾವು. ನೆಕ್ಸ್ಟು ಇಲ್ಲಿ ಕ್ಲೀನ್ ಅಂತ ಇದೆ, ಅಂದರೆ ಪ್ರೆಸೆಂಟಲ್ಲಿದೆ, ನಾವು ಕೂಡ ಕ್ಲೀನ್ಸ್ ಅಂತಲೇ ಯೂಸ್ ಮಾಡ್ತೀವಿ. ಯಾಕೆ ಇಲ್ಲಿ ಎಸ್ ಯೂಸ್ ಮಾಡಿದ್ದೀವಿ ಅಂತಂದರೆ ನಾವು ಈ ಶಿ ಇಟ್ ಈ ಪ್ರೊನೌನ್ ಜೊತೆಗೆ ನಾವು ವರ್ಬು ಎಸ್ ಜೊತೆಗೆ ಆ್ಯಡ್ ಮಾಡಿನೇ ಬಳಕೆ ಮಾಡ್ತೀವಿ. ಸೊ ನಾವು ಇಲ್ಲಿ ಕ್ಲೀನ್ಸ್ ಅಂತ ಯೂಸ್ ಮಾಡಿದ್ವಿ. ಮೈ ಟೀತ್ ಅನ್ನೋದು ಏನಾಗಿದೆ, ಇಲ್ಲಿ ಹೀಸ್ ಟೀತ್ ಅಂತ ಚೇಂಜ್ ಆಗಿದೆ ಇಂಡೈರೆಕ್ಟಲ್ಲಿ. ಹೀಸ್ ಟೀತ್ ಟ್ವಾಯ್ಸ್ ಅ ಡೇ. ಇಲ್ಲಿ ಟೆನ್ಸ್ ಚೇಂಜ್ ಆಗೋಲ್ಲ, ಯಾಕಂದರೆ ಇಲ್ಲಿ ಸ್ಪೆಷಲ್ ಕೇಸ್, ಅಂದರೆ ನಾವಿಲ್ಲಿ ಡೇ ಟು ಡೇ ಲೈಫಲ್ಲಿ ಇದನ್ನ ಯೂಸ್ ಮಾಡ್ತಿರ್ತೀವಿ. ಸೊ ಈ ರೀತಿ ಸಮ್ ಸಿಚುವೇಷನಲ್ಲಿ ಟೆನ್ಸ್ ಚೇಂಜ್ ಆಗೋದಿಲ್ಲ. ಏನಾಗುತ್ತೆ, ಈ ಸೆಡ್ ದ್ಯಾಟ್ ಈ ಕ್ಲೀನ್ಡ್ ಹೀಸ್ ಟೀತ್ ಟ್ವಾಯ್ಸ್ ಅ ಡೇ. ಕ್ಲೀನ್ ಇದ್ದಿದ್ದು ಕ್ಲೀನ್ಸ್ ಆಗುತ್ತೆ, ಅದೇ ಟೆನ್ಸಲ್ಲಿ ಇರುತ್ತೆ. ಬಟ್ ಪ್ರೊನೌನ್ ಅಷ್ಟೇ ಚೇಂಜ್ ಆಗುತ್ತೆ. ಐ ಇದ್ದಿದ್ದು ಈ ಆಗುತ್ತೆ, ಮೈ ಟೀತ್ ಇದ್ದಿದ್ದು ಹೀಸ್ ಟೀತ್ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ಇಟ್ ಈಸ್ ಅ ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ ಥರ್ಡ್ ಆಪ್ಷನ್ ಯಾಕೆ ಅಲ್ಲ ಅಂತಂದರೆ ಇಲ್ಲಿ ಯೂಸ್ ಟು ಅಂತ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಯೂಸ್ ಟು ಅನ್ನೋ ವರ್ಬು ಬರೋದೇ ಇಲ್ಲ. ಸೊ ಇದು ಕೂಡ ರಾಂಗ್. ನೆಕ್ಸ್ಟ್ ಫೋರ್ತ್ ಆಪ್ಷನಲ್ಲೂ ಕೂಡ ಈ ಯೂಸ್ ಟು ಅಂತ ಯೂಸ್ ಮಾಡಿದ್ದಾರೆ. ಇಟ್ ಈಸ್ ಅ ರಾಂಗ್. ಅಲ್ಲಿ ಯೂಸ್ ಟು ಬರಲ್ಲ, ಓನ್ಲಿ ವರ್ಬ್ ಏನು ಬರುತ್ತೆ, ಕ್ಲೀನ್ಸ್ ಅಂತಲೇ ಬರುತ್ತೆ. ನೆಕ್ಸ್ಟು
ಇನ್ ದ ಫಾಲೋಯಿಂಗ್ ಕ್ವಶನ್ ಆಲ್ಟರ್ನೇಟಿವ್ ವಿಚ್ ಬೆಸ್ಟ್ ಎಕ್ಸ್ಪ್ರೆಸ್ ದ ಮೀನಿಂಗ್ ಆಫ್ ಅ ಅಂಡರ್ಲೈನ್ ವರ್ಡ್. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸಲ್ಲಿ ಅಂಡರ್ಲೈನ್ ಮಾಡಿರೋ ವರ್ಡ್ದು ಮೀನಿಂಗ್ ಕೇಳಿದ್ದಾರೆ. ಏನಿದೆ? ಹಿ ವಾಸ್ ದ ಮೋಸ್ಟ್ ಡಿಸ್ಪೋಟಿಯಸ್ ಸ್ಟೂಡೆಂಟ್ ಐ ನೆವರ್ ಹರ್ಡ್. ಸೊ ಡಿಸ್ಪೋಟಿಯಸ್ ಅಂತಂದರೆ ಏನು ಮೀನಿಂಗ್ ಅಂತಂದರೆ ಜಗಳ, ಡಿಬೇಟ್ ಅಂತ ಮೀನಿಂಗ್ ಬರುತ್ತೆ. ಡಿಬೇಟ್ ಆಗಿರ್ಬೋದು ಅಥವಾ ಜಗಳ ಅಂತ ಮೀನಿಂಗ್ ಬರುತ್ತೆ. ಸೊ ಈ ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಕರೆಕ್ಟ್ ಮೀನಿಂಗ್ ಬರುತ್ತೆ ಅಂತ ಕೇಳಿದ್ದಾರೆ. ಸ್ಕ್ಯಾಂಡಲಿಯಸ್ ಅಂತಂದರೆ ಏನು ಅಂತಂದರೆ ಡಿಸ್ಗ್ರೇಸ್ಫುಲ್, ನಾಚಿಕೆಗೇಡು ಅಂತ ಬರುತ್ತೆ. ನೆಕ್ಸ್ಟು ಆರ್ಗ್ಯುಮೆಂಟೇಟಿವ್ ಅಂತಂದರೆ ವಿವಾದ, ಅದೇ ಡಿಸ್ಪ್ಯೂಟೇಟಿವ್ ಅಥವಾ ಸ್ಕ್ವಾರಲ್ಸ್ ಅಂತ ಬರುತ್ತೆ. ನೆಕ್ಸ್ಟು ಅನ್ಸರ್ಟೇನ್ ಅಂತಂದರೆ ಏನು ಅಂತಂದರೆ ಅನ್ನೋನ್, ಅನಿಶ್ಚಿತ ಅಂದರೆ ಅನ್ಸರ್ಟೇನಿಟಿ ಅಂತ ಮೀನಿಂಗ್ ಬರುತ್ತೆ. ನೆಕ್ಸ್ಟು ಒಪಿನಿಯೇಟೆಡ್ ಅಂದರೆ ಹಠವಾದಿ, ಸ್ಟಬಾರ್ನ್ ಅಂತ ಮೀನಿಂಗ್ ಬರುತ್ತೆ. ಸೊ ಕೊಟ್ಟಿರೋ ಆಪ್ಷನ್ನು ಅಂದರೆ ಡಿಸ್ಪ್ಯೂಟೇಷನ್ ಅಂತಂದರೆ ಮೀನಿಂಗ್ ಏನು ಅಂತಂದರೆ ಡಿಬೇಟ್ ಅಂತ ಅಂದರೆ ಜಗಳ, ವಿವಾದ ಅಂತ ಬರುತ್ತೆ. ಸೊ ನಾನು ಇವು 4ರಲ್ಲಿ ಹೇಳಿರೋ ಮೀನಿಂಗು ಯಾವುದು ಕರೆಕ್ಟ್ ಆಗುತ್ತೆ? ಸ್ಕ್ಯಾಂಡಲಿಶ್ ಅಂತಂದರೆ ನಾಚಿಕೆಗೇಡು ಅಂತ ಬರುತ್ತೆ. ಸೊ ಇದು ಅಲ್ಲ. ಆರ್ಗ್ಯುಮೆಂಟೇಟಿವ್ ಅಂತಂದರೆ ವಿವಾದ, ಕ್ವಾರಲ್ಸ್ ಅಂತ ಬರುತ್ತೆ. ಸೊ ಕೊಟ್ಟಿರೋ ಆಪ್ಷನ್ನಲ್ಲಿ ಮೀನಿಂಗ್ ಯಾವುದು ಅಂತಂದರೆ ಇಟ್ ಈಸ್ ಆಪ್ಷನ್ 2. ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2. ನೆಕ್ಸ್ಟು A man Pandit wants to write a letter to the sub-divisional officer for a telephonic connection. The courteous leave taking of his letter should be. ಅಂದರೆ ಇವ್ರೇನು ಮಾಡ್ತಿದ್ದಾರೆ, ಸಬ್ ಡಿವಿಷನ್ ಆಫೀಸಿಗೆ ಲೆಟರ್ ಬರೀತಿದ್ದಾರೆ. ಸೊ ಕರ್ಟೇಷಿಯಸ್ ಲೀವ್ ಟೇಕಿಂಗ್ ಆಫ್ ಹಿಸ್ ಲೆಟರ್ ಶುಡ್ ಬಿ ಅಂದರೆ ಲಾಸ್ಟಲ್ಲಿ ನಾವೇನು ನಿಮ್ಮ ವಿಶ್ವಾಸಿ ಅಂತ ಏನು ಬರಿತೀವಿ ಅಟ್ ದ ಲಾಸ್ಟು, ಅದು ಯಾವ ರೀತಿ ಇರಬೇಕು? ಯಾವ ರೀತಿ ಇವರ್ ಫೇತ್ಫುಲಿ ಅಂತ ಇರಬೇಕಾ, ಇವರ್ ಸಿನ್ಸಿಯರ್ಲಿ ಅಂತ ಇರಬೇಕಾ, ಯಾವ ರೀತಿ ಇರಬೇಕು ಅಂತ ಕೇಳಿದ್ದಾರೆ. ಇವರ್ ಅಫೆಕ್ಷನೇಟ್ಲಿ, ಇವರ್ ಸಿನ್ಸಿಯರ್ ಫ್ರೆಂಡ್, ಇವರ್ಸ್ ಫೇತ್ಫುಲಿ, ಸಿನ್ಸಿಯರ್ಲಿ ಅಂತ ಇದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಫಸ್ಟ್ ಒಂದು ತಿಳ್ಕೊಳ್ಳಿ. ಇಫ್ ದ ಲೆಟರ್ ವಿತ್ ಅ ಜನರಲ್ ಸ್ಯಾಲ್ಯುಟೇಷನ್ ಅಂದರೆ ಜನರಲ್ ಸ್ಯಾಲ್ಯುಟೇಷನ್ ಅಂತಂದ್ರೇನು? ನಾವು ಫಾರ್ ಎಕ್ಸಾಂಪಲ್ ಲೈಕ್ ಯಾರಿಗಾದರೂ ಲೆಟರ್ ಬರಿಬೇಕಾದ್ರೆ ನಮಗೆ ಅವ್ರ ಹೆಸರು ಗೊತ್ತಿರಲ್ಲ. ಡಿಯರ್ ಮೇಡಮ್, ಡಿಯರ್ ಸರ್ ಅಥವಾ ಮೇಡಮ್ ಅಂತ ಯೂಸ್ ಮಾಡ್ತಿರ್ತೀವಿ. ಸೊ ಇಂಥ ಸಿಚುವೇಶನ್ ಅಂದರೆ ನಮಗೆ ಅವ್ರ ಹೆಸರು ಗೊತ್ತಿರಲ್ಲ. ದ ಪ್ರಾಪರ್ ಕ್ಲೋಸಿಂಗ್ ಅಂದರೆ ಈ ರೀತಿ ನಮಗೆ ಅವ್ರ ಹೆಸರು ಗೊತ್ತಿಲ್ಲದಾಗ ನಾವು ಡಿಯರ್ ಸರ್ ಅಥವಾ ಮೇಡಮ್ ಯೂಸ್ ಮಾಡಿರ್ತೀವಿ ಸ್ಯಾಲ್ಯುಟೇಷನ್. ಸೊ ಈ ರೀತಿ ಇದ್ದಾಗ ನಾವು ಕ್ಲೋಸಿಂಗಲ್ಲಿ ಏನು ಯೂಸ್ ಮಾಡಬೇಕು? ಫೇತ್ಫುಲಿ ಅಂತ ಯೂಸ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಯಾವಾಗ ನಾವು ಇಫ್ ದ ಲೆಟರ್ ವಿತ್ ಅ ಜನರಲ್ ಸ್ಯಾಲ್ಯುಟೇಷನ್ ಅಂದರೆ ಲೈಕ್ ಡಿಯರ್ ಸರ್, ಮೇಡಮ್, ಅವ್ರದ್ದು ನೇಮ್ ಗೊತ್ತಿರಲ್ಲ. ಸೊ ಅಂಥ ಸಿಚುವೇಶನ್ ನಾವು ಏನು ಮಾಡಬೇಕು? ಈ ರೀತಿ ಡಿಯರ್ ಸರ್, ಮೇಡಮ್ ಅಂತ ಯೂಸ್ ಮಾಡಿದಾಗ ನಾವು ಇವರ್ಸ್ ಫೇತ್ಫುಲಿ ಅಂತ ಯೂಸ್ ಮಾಡಬೇಕು. ಇಫ್ ದ ಲೆಟರ್ ವಿತ್ ಅ ಪರ್ಸನ್ಸ್ ನೇಮ್ ಅಂದರೆ ಫಾರ್ ಎಕ್ಸಾಂಪಲ್ ನಮಗೆ ಪರ್ಸನ್ ನೇಮ್ ಗೊತ್ತಿತ್ತು. ಫಾರ್ ಎಕ್ಸಾಂಪಲ್ ಏನಾದರೂ ಲೆಟರ್ ಬರೀಬೇಕಾದ್ರೆ ಡಿಯರ್ ಮಿಸ್ಟರ್ ಡೆವಿಲ್ ಅಂತ ಇರುತ್ತೆ. ಸೊ ಅವ್ರ ಹೆಸರು ನಮಗೆ ಗೊತ್ತಿದೆ. ಸೊ ಈ ರೀತಿ ಸಿಚುವೇಶನಲ್ಲಿ ಯಾವಾಗ ಇಫ್ ವಿ ನೋ ದ ಪರ್ಸನ್ಸ್ ನೇಮ್, ನಾವು ಏನು ಯಾವ ರೀತಿ ಸ್ಯಾಲ್ಯುಟೇಷನ್ ಮಾಡಬೇಕು ಅಂತಂದರೆ ದ ಪ್ರಾಪರ್ ಕ್ಲೋಸಿಂಗ್ ಯಾವ ರೀತಿ ಇರಬೇಕಂದ್ರೆ ಇವರ್ ಸಿನ್ಸಿಯರ್ಲಿ ಅಂತ ಇರಬೇಕು. ಯಾವಾಗ ಇಫ್ ವಿ ನೋ ದ ಪರ್ಸನ್ಸ್ ನೇಮ್, ನಮಗೆ ಪರ್ಸನ್ಸ್ ನೇಮ್ ಗೊತ್ತಿದ್ದಾಗ ಕ್ಲೋಸಿಂಗ್ ಯಾವ ರೀತಿ ಇರಬೇಕು? ನಮಗೆ ಇಲ್ಲಿ ನೋಡಿ ನೇಮು ಗೊತ್ತಿದೆ, ನಮಗೆ ಈ ರೀತಿ ನೇಮ್ ಗೊತ್ತಿದ್ದಾಗ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ? ಇವರ್ ಸಿನ್ಸಿಯರ್ಲಿ ಅಂತ ಇರುತ್ತೆ. ಸೊ ವೆನ್ ವಿ ಡೋಂಟ್ ನೋ ದ ನೇಮ್, ಪರ್ಸನ್ಸ್ ನೇಮ್ ಗೊತ್ತಿಲ್ಲ ಪ್ರಾಪರಾಗಿ ಅಂತಂದರೆ ಆವಾಗ ಏನಾಗುತ್ತೆ? ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ? ಇವರ್ಸ್ ಫೇತ್ಫುಲಿ ಅಂತ ಇರುತ್ತೆ. ಸೊ ಇದು ಇಂಪಾರ್ಟೆಂಟ್. ಕೇಳಿದರು ಈ ರೀತಿ ಮೇಲೂ ಕಾನ್ವರ್ಸೇಷನ್ ಮೇಲೂ ಕೂಡ ಕ್ವಶನ್ಸ್ ಕೇಳ್ತಾರೆ. ಸೊ ಅರ್ಥ ಆಯ್ತಲ್ವಾ? ಯಾವಾಗ ನಮಗೆ ನೇಮ್ ಗೊತ್ತಿರಲ್ಲ ಆವಾಗ ನಾವು ಇವರ್ಸ್ ಫೇತ್ಫುಲಿ ಅಂತ ಯೂಸ್ ಮಾಡ್ತೀವಿ. ಯಾವಾಗ ಪರ್ಸನ್ಸ್ ನೇಮ್ ಗೊತ್ತಿರುತ್ತೆ ಆವಾಗ ನಾವು ಸಿನ್ಸಿಯರ್ಲಿ ಅಂತ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನು ಕೇಳಿದ್ದಾರೆ?
ನಮಗೆ ಇಲ್ಲಿ ನಾವು ಯಾವ್ದು ಯೂಸ್ ಮಾಡಬೇಕು ಅಂತಂದರೆ ಯುವರ್ಸ್ ಫೇತ್ಫುಲ್ಲಿ. ಯಾಕೆ ನಮಗೆ ಯಾರಿಗೆ ಸಬ್ ಡಿವಿಷನ್ ಆಫೀಸರಿಗೆ ಬರಿತಿದ್ದೀವಿ ಅಂದರೆ ಡಿಯರ್ ಸರ್ ಅಥವಾ ಮೇಡಮ್ ಅಂತ ನಾವು ಯೂಸ್ ಮಾಡ್ತೀವಿ. ಸೊ ಇಂಥ ಸಿಚುವೇಶನಲ್ಲಿ ಆಫೀಸಿಗೆ ಬರೀಬೇಕಾದ್ರೆ ನಮಗೆ ಅವ್ರ ನೇಮ್ ಗೊತ್ತಿರಲ್ಲ, ನಾವು ಸರ್ ಅಥವಾ ಮೇಡಮ್ ಅಂತ ಯೂಸ್ ಮಾಡ್ತಿದ್ದೀವಿ. ಸೊ ಇಂಥ ಸಿಚುವೇಶನಲ್ಲಿ ನಾವು ಯುವರ್ಸ್ ಫೇತ್ಫುಲ್ಲಿ ಅಂತ ಬಳಕೆ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ ಡಿಯರ್ ಸರ್ ಅಥವಾ ಮೇಡಮ್, ನಮಗೆ ಅವ್ರ ನೇಮ್ ಪ್ರಾಪರಾಗಿ ಗೊತ್ತಿಲ್ಲದೆ ಇದ್ದಾಗ ನಾವು ಸರ್ ಮೇಡಮ್ ಅಂತ ಯೂಸ್ ಮಾಡಿದಾಗ ಯುವರ್ಸ್ ಫೇತ್ಫುಲ್ಲಿ ಅಂತ ನಾವು ಕ್ಲೋಸಿಂಗ್ನ ಯೂಸ್ ಮಾಡ್ತೀವಿ. ಯಾವಾಗ ನಮಗೆ ಆ ಪರ್ಸನ್ ನೇಮ್ ಗೊತ್ತಿತ್ತು, ಡಿಯರ್ ಮಿಸ್ಟರ್ ಡೆವಿಲ್ ಅಂತ ಇದೆ, ಇಲ್ಲಿ ನೇಮ್ ಗೊತ್ತಿದೆ. ಸೊ ಇಂಥ ಸಿಚುವೇಶನಲ್ಲಿ ನಾವು ಕ್ಲೋಸಿಂಗ್ನ ಯುವರ್ ಸಿನ್ಸಿಯರ್ಲಿ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ದ ಕರೆಕ್ಟ್ ಟ್ರಾನ್ಸಿಟಿವ್ ವರ್ಬ್ ಆಫ್ ಇಂಟ್ರಾನ್ಸಿಟಿವ್ ವರ್ಬ್ ಗಿವನ್ ಇನ್ ದ ಸೆಂಟೆನ್ಸ್ ಬಿಲೋ ಈಸ್. ಅಂದರೆ ಟ್ರಾನ್ಸಿಟಿವ್ ವರ್ಬ್ ಕೊಟ್ಟಿದ್ದಾರೆ, ಅದ್ರದ್ದು ಇಂಟ್ರಾನ್ಸಿಟಿವ್ ವರ್ಬ್ದು ಯಾವುದು ಕರೆಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಏನಿದೆ ಸೆಂಟೆನ್ಸು? ಆಲ್ ಈಸ್ ಫ್ರೆಂಡ್ಸ್ ಡ್ಯಾಶ್ ಹಿಮ್ ಅಂತ ಇದೆ. ಲಾಫ್ಡ್ ಆನ್, ಲಾಫ್ಡ್ ಅಟ್, ಲಾಫಿಂಗ್ ಅಂತ ಇದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಫಸ್ಟ್ ಏನಿದೆ? ಲಾಫ್ಡ್ ಅಂತ ಇದೆ. ಅಂದರೆ ಲಾಫ್ ಅನ್ನೋದೇನು, ಲಾಫ್ಡ್ ಅಂತ ಇದೆ. ಲಾಫ್ಡ್ ಅಂದರೆ ಲಾಫ್ ಈಸ್ ಆನ್ ಇಂಟ್ರಾನ್ಸಿಟಿವ್ ವರ್ಬ್. ಇಟ್ ಮೀನ್ಸ್ ಇಟ್ ಡಸ್ ನಾಟ್ ಟೇಕ್ ಅ ಡೈರೆಕ್ಟ್ ಆಬ್ಜೆಕ್ಟ್. ಅಂದರೆ ಇಂಟ್ರಾನ್ಸಿಟಿವ್ ವರ್ಬ್ ಅಂತಂದರೆ ಏನು? ಇಂಟ್ರಾನ್ಸಿಟಿವ್ ವರ್ಬ್ ಇಟ್ ಡಸ್ ನಾಟ್ ಟೇಕ್ ಅ ಡೈರೆಕ್ಟ್ ಆಬ್ಜೆಕ್ಟ್. ಅಂದರೆ ಅದು ಡೈರೆಕ್ಟ್ ಆಬ್ಜೆಕ್ಟ್ನ ಅದು ತಗೊಳ್ಳಲ್ಲ, ಓನ್ಲಿ ವರ್ಬ್ನ ಅದು ಯೂಸ್ ಮಾಡುತ್ತೆ. ಸೊ ಇಟ್ ಈಸ್ ಯೂಸ್ಡ್ ವಿತೌಟ್ ಅ ಆಬ್ಜೆಕ್ಟ್. ಇಲ್ಲಿ ಆಬ್ಜೆಕ್ಟ್ ಯೂಸ್ ಮಾಡಿಲ್ಲ. ಲಾಫ್ಡ್ ಆದಮೇಲೆ ಯಾವುದೇ ರೀತಿಯಾದ ಆಬ್ಜೆಕ್ಟ್ನ ಇಲ್ಲಿ ಯೂಸ್ ಮಾಡಿಲ್ಲ. ಸೊ ಈ ಆಪ್ಷನ್ ಕೂಡ ಬರೋ ಹಾಗಿಲ್ಲ. ಸೊ ನೆಕ್ಸ್ಟ್ ಲಾಫ್ಡ್ ಆನ್ ಅಂತ ಇದೆ. ಇದು ಕರೆಕ್ಟ್ ಇದೆನಾ? ಲಾಫ್ಡ್ ಆನ್ ಈಸ್ ನಾಟ್ ಅ ಸ್ಟ್ಯಾಂಡರ್ಡ್ ಫ್ರೇಸಲ್ ವರ್ಬ್. ಲಾಫ್ಡ್ ಆನ್ ಅನ್ನೋದು ಏನಾಗಿದೆ? ಇಟ್ ಈಸ್ ನಾಟ್ ಅ ಸ್ಟ್ಯಾಂಡರ್ಡ್ ಫ್ರೇಸಲ್ ವರ್ಬ್. ಅಂದರೆ ಅವನ ಮೇಲೆ ತಮಾಷೆ ಮಾಡಿದ್ರು ಅಂತ ಬರುತ್ತೆ. ಸೊ ಇದು ಸ್ಟ್ಯಾಂಡರ್ಡ್ ಫ್ರೇಸಲ್ ವರ್ಬ್ ಆಗಲ್ಲ. ಸೊ ಇದು ಕೂಡ ಬರೋದಿಲ್ಲ. ನೆಕ್ಸ್ಟ್ ಏನಾಗಿದೆ? ಲಾಫ್ಡ್ ಅಟ್ ಅಂತ ಇದೆ. ಲಾಫ್ಡ್ ಅಟ್ ಅಂತಂದ್ರೆ ಏನು ಅಂತಂದರೆ ಟು ಮೇಕ್ ಫನ್ ಆಫ್ ಸಮ್ ಒನ್. ಅಂದರೆ ಯಾರ ಮೇಲಾದರೂ ಫನ್ ಮಾಡೋದು, ಮೇಕಿಂಗ್ ಫನ್ ಆಫ್ ಸಮ್ ಒನ್. ಸೊ ಇಲ್ಲಿ ಇದು ಕರೆಕ್ಟ್ ಇದೆನಾ? ಎಸ್, ಇದು ಕರೆಕ್ಟ್. ಯಾಕೆ? ದ ವರ್ಬ್ ಲಾಫ್ ಈಸ್ ಆನ್ ಇಂಟ್ರಾನ್ಸಿಟಿವ್ ವರ್ಬ್. ಲಾಫ್ ಅನ್ನೋದು ಏನಾಗಿದೆ? ಇಂಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಅಂದರೆ ಇಂಟ್ರಾನ್ಸಿಟಿವ್ ವರ್ಬ್ ಅಂತಂದರೆ ಏನಂತ ಹೇಳಿದೆ? ಯಾವುದೇ ರೀತಿಯಾದ ಆಬ್ಜೆಕ್ಟ್ನ ಇದು ರಿಕ್ವೈರ್ ಮಾಡಲ್ಲ. ಇಟ್ ಡಸ್ ನಾಟ್ ರಿಕ್ವೈರ್ ಅನ್ ಆಬ್ಜೆಕ್ಟ್. ಡಸ್ ನಾಟ್ ರಿಕ್ವೈರ್ ಆಬ್ಜೆಕ್ಟ್. ಯಾವುದು? ಇಂಟ್ರಾನ್ಸಿಟಿವ್ ವರ್ಬ್. ಸೊ ಈ ಇಂಟ್ರಾನ್ಸಿಟಿವ್ ವರ್ಬ್ ಆಗಿದೆ, ವಿಚ್ ಮೀನ್ಸ್ ಇಟ್ ಡಸ್ ನಾಟ್ ಟೇಕ್ ಅ ಆಬ್ಜೆಕ್ಟ್ ಅಂತ ಹೇಳಿದೆ ನಾನು. ಟು ಮೇಕ್ ಇಟ್ ಅ ಟ್ರಾನ್ಸಿಟಿವ್ ವರ್ಬ್ ಮಾಡಬೇಕು ಅಂತಂದ್ರೆ ಆ ಪ್ರಿಪೋಸಿಷನ್ ಈಸ್ ರಿಕ್ವೈರ್ಡ್. ಅಂದರೆ ಇಂಟ್ರಾನ್ಸಿಟಿವ್ ವರ್ಬಿಂದ ಟ್ರಾನ್ಸಿಟಿವ್ ಮಾಡಬೇಕಂತಂದರೆ ಪ್ರಿಪೋಸಿಷನ್ ಈಸ್ ರಿಕ್ವೈರ್ಡ್ ಟು ಕನೆಕ್ಟ್ ದ ವರ್ಬ್ ಟು ದ ಆಬ್ಜೆಕ್ಟ್. ಅಂದರೆ ಕೊಟ್ಟಿರೋ ವರ್ಬು ಆಬ್ಜೆಕ್ಟಿಗೆ ಕನೆಕ್ಟ್ ಮಾಡಬೇಕು. ಇಲ್ಲಿ ಹಿಮ್ ಅಂತ ಇದೆ. ಸೊ ಈ ರೀತಿ ಕನೆಕ್ಟ್ ಮಾಡಬೇಕಂದ್ರೆ ನಾವಿಲ್ಲಿ ಪ್ರಿಪೋಸಿಷನ್ನ ಆ್ಯಡ್ ಮಾಡಬೇಕು. ಅಂದರೆ ಆಲ್ ಈಸ್ ಫ್ರೆಂಡ್ಸ್ ಲಾಫ್ಡ್ ಅಟ್ ಇಮ್. ಇದಕ್ಕೆ ಆಬ್ಜೆಕ್ಟಿವ್ ಬೇಕೇ ಬೇಕು. ಅಟ್ ಇಮ್ ಅಂತಂದರೆ ಟು ಮೇಕ್ ಫನ್ ಆಫ್ ಹಿಮ್, ಅಂದರೆ ಅವನ ಮೇಲೆ, ಅಂದರೆ ಟು ಮೇಕ್ ಫನ್ ಆಫ್ ಸಮ್ ಒನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಲಾಫ್ಡ್ ಅಟ್ ಅಂತ ಇದೆ. ಈ ಲಾಫಿಂಗ್ ಕೂಡ ಬರೋದಿಲ್ಲ. ಯಾಕೆ? ದಿಸ್ ಈಸ್ ಅ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್. ಅಂದರೆ V1 + ing ಫಾರ್ಮಲ್ ಇದೆ. ಆ್ಯಂಡ್ ಇಟ್ ಕೆನಾಟ್ ಬಿ ಯೂಸ್ಡ್ ಅಲೋನ್ ಟು ಕಂಪ್ಲೀಟ್ ದ ಸಿಂಪಲ್ ಪಾಸ್ಟ್ ಟೆನ್ಸ್. ಅರ್ಥ ಆಯ್ತಲ್ವ? ಇದು ಪ್ರೆಸೆಂಟ್ ಪಾರ್ಟಿಸಿಪಲ್. ಅಂದರೆ V1 + ing ಫಾರ್ಮಲ್ ಇದೆ. ಇದನ್ನ ನಾವು ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಸೊ ಕರೆಕ್ಟ್ ಫ್ರೇಸಲ್ ವರ್ಬ್ ಯಾವುದು ಅಂತಂದರೆ ಇಟ್ ಈಸ್ ಅ ಲಾಫ್ಡ್ ಅಟ್. ಲಾಫ್ಡ್ ಅಟ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಟು ಮೇಕ್ ಅ ಫನ್ ಆಫ್ ಸಮ್ ಒನ್. ಸೊ ಆಲ್ ಈಸ್ ಫ್ರೆಂಡ್ಸ್ ಲಾಫ್ಡ್ ಅಟ್ ಹಿಮ್. ಅಂದರೆ ಅವನೆಲ್ಲ ಫ್ರೆಂಡ್ಸು ಟು ಮೇಕ್ ಫನ್ ಆಫ್ ಹಿಮ್, ಅವನ ಮೇಲೆ ಅವರು ಫನ್ ಮಾಡಿದರು ಅಂತ ಮೀನಿಂಗ್ ಬರುತ್ತೆ. ನೆಕ್ಸ್ಟ್, ದ ಫಸ್ಟ್ ಇಂಡಿಯನ್ ಇಂಗ್ಲೀಷ್ ರೈಟರ್ ಟು ರಿಸೀವ್ ಅ ಜನಪದ ಅವಾರ್ಡ್ ಈಸ್. ಅಂದರೆ ಆವಾಗ ಯಾವುದು ಕರೆಂಟ್ ಅಫೇರ್ಸ್ ಇಂಗ್ಲೀಷಲ್ಲಿ ಇತ್ತು ಅದನ್ನು ಕೇಳಿದ್ದಾರೆ. ಅಂದರೆ ಆವಾಗ ಯಾರು ಫಸ್ಟ್ ಇಂಗ್ಲೀಷ್ ರೈಟರ್ ಟು ರಿಸೀವ್ ಅ ಜನಪದ ಅವಾರ್ಡು ಅಂತಂದರೆ ಚೇತನ್ ಭಗತ್
ಯಾವ ಆಪ್ಷನ್ ಕರೆಕ್ಟ್ ಇದೆ? ಆಪ್ಷನ್ 1, 2, 3 ಯಾವುದು ಅಂತಂದರೆ ಇಟ್ ಈಸ್ ಅಮಿತ್ವ ಘೋಷ್ ಅಂತ ಇದೆ. ಹಿ ಈಸ್ ದ ಫಸ್ಟ್ ಇಂಡಿಯನ್ ರೈಟರ್ ಟು ರಿಸೀವ್ ಅ ಜನಪದ ಅವಾರ್ಡ್ ಇನ್ 2018 ಇಂಗ್ಲಿಷ್ ರೈಟರು ಜನಪದ ಅವಾರ್ಡ್ನ ತಗೊಂಡಿದ್ದಾರೆ 2018. ಸೊ ಈ ಚೇತನ್ ಭಗತ್ ಏನಿದ್ದಾರೆ ಇವ್ರು ಏನು ಅಂತಂದರೆ ಈಸ್ ಅ ಪಾಪ್ಯುಲರ್ ಇಂಡಿಯನ್ ಆಥರ್ ಆಗಿದ್ದಾರೆ. ನೆಕ್ಸ್ಟು ಸಲ್ಮಾನ್ ರಶೀದ್ ಇವ್ರು ಏನಾಗಿದ್ದಾರೆ? ಈ ಓನ್ ದ ಬೂಕರ್ ಪ್ರೈಸ್ ಫಾರ್ ಇಸ್ ಅ ನಾವೆಲ್ ಮಿಡ್ ನೈಟ್ ಚಿಲ್ಡ್ರನ್ ಇನ್ 1981. ಇವರು 1981 ಬೂಕರ್ ಪ್ರೈಸ್ನ ವಿನ್ ಆಗಿದ್ದಾರೆ. ಯಾವ ನಾವೆಲ್ಗೆ ಅಂತಂದರೆ ಮಿಡ್ ನೈಟ್ಸ್ ಚಿಲ್ಡ್ರನ್ ನಾವೆಲ್ಗೆ. ನೆಕ್ಸ್ಟು ಅರುಂಧತಿ ರಾಯ್ ಅಂತ ಇದೆ. ಇವರೇನು? ಶಿ ಓನ್ ದ ಬೂಕರ್ ಪ್ರೈಸ್ ಇನ್ 1977. ಇವರು 1977 ಬೂಕರ್ ಪ್ರೈಸ್ ವಿನ್ ಆಗಿದ್ದಾರೆ. ಯಾವ ನಾವೆಲ್ಗೆ ಅಂತಂದರೆ ಫಾರ್ ದ ನಾವೆಲ್ ಗುಡ್ ಫಾರ್ ಅ ಸ್ಮಾಲ್ ಥಿಂಗ್ ಅಂತ ವಿನ್ ಆಗಿದ್ದಾರೆ. ಸೊ ಈ ವರ್ಷದಲ್ಲಿ ಅಟ್ 2025 ಯಾರು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ನ ವಿನ್ ಆಗಿದ್ದಾರೆ ಅಂತಂದರೆ, ಸೊ ರೀಸೆಂಟಾಗಿ ಭಾನು ಅವರು ಏನು ಮಾಡಿದ್ದಾರೆ, ಓನ್ ದ 2025 ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್. ಇವರು 2025 ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ನ ಓನ್ ಮಾಡಿದ್ದಾರೆ. ನಾವೆಲ್ ಯಾರ್ದು? ಫಾರ್ ದ ನಾವೆಲ್ ದಟ್ ಈಸ್ ಅ ಹಾರ್ಟ್ ಲ್ಯಾಂಪ್. ಅಂದರೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದರೆ ಹೃದಯ ದೀಪ ಅಂತ ಬರುತ್ತೆ. ಇಂಗ್ಲೀಷಲ್ಲಿ ಹಾರ್ಟ್ ಲ್ಯಾಂಪ್ ಅಂತ, ಟ್ರಾನ್ಸ್ಲೇಟ್ ಟು ದ ಕನ್ನಡ ಹೃದಯ ದೀಪ. ಸೊ 25 ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ನ ಇವರು ವಿನ್ ಆಗಿದ್ದಾರೆ. ನೆಕ್ಸ್ಟ್ ಸೆಲೆಕ್ಟ್ ದ ವರ್ಡ್ ವಿಚ್ ಮೀನ್ಸ್ ದ ಸೇಮ್ ಆ್ಯಸ್ ದ ಗ್ರೂಪ್ ಆಫ್ ಅ ವರ್ಡ್ಸ್ ಗಿವನ್. ಅಂದರೆ ಇಲ್ಲೇನು ಸೆಂಟೆನ್ಸ್ ಕೊಟ್ಟಿದ್ದಾರೆ ಇದಕ್ಕೆ ಯಾವ ಆಪ್ಷನ್ ಗ್ರೂಪ್ ಆಫ್ ಅಂದರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿ ಮ್ಯಾಚ್ ಆಗುತ್ತೆ ಅಂತ ಕೇಳಿದ್ದಾರೆ. ದ ಮೆಡಿಕಲ್ ಸೈನ್ಸ್ ಆಫ್ ದ ಪ್ರಾಬ್ಲಮ್ಸ್ ಆಫ್ ಅ ಓಲ್ಡ್ ಏಜ್ಡ್ ಪೀಪಲ್. ಅಂದರೆ ಮೆಡಿಕಲ್ ಫೀಲ್ಡಲ್ಲಿ ಓಲ್ಡ್ ಪೀಪಲ್ ಪ್ರಾಬ್ಲಮ್ಸ್ಗೆ ಯಾವುದು ರಿಲೇಟೆಡ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಆಕಾಲಜಿ, ಆಲಿಗೋಪೋಲಿ. ನೆಕ್ಸ್ಟು ಸೊ ಫಸ್ಟು ಆಕಾಲಜಿ ಅಂತ ಇದೆ. ಸೊ ಆಕಾಲಜಿ ಅಂತಂದರೆ ಏನು ಅಂತಂದರೆ ದಿಸ್ ಈಸ್ ದ ಸ್ಟಡಿ ಅಂಡರ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ಸ್. ಅಂದರೆ ಇದು ಕ್ಯಾನ್ಸರ್ಗೆ ರಿಲೇಟೆಡ್ ಆಗಿದೆ. ಇಟ್ ರಿಲೇಟೆಡ್ ಟು ದ ಸ್ಟಡಿ ಆಫ್ ಕ್ಯಾನ್ಸರ್. ನೆಕ್ಸ್ಟು ಆಲಿಗೋಪೋಲಿ, ಇದು ಏನು ರಿಲೇಟೆಡ್ ಆಗಿದೆ? ಇಟ್ ಈಸ್ ಅ ಎಕನಾಮಿಕ್ ಟರ್ಮ್ ಆಗಿದೆ. ಇದು ಎಕನಾಮಿಕ್ ಟರ್ಮ್ ಆಗಿದೆ. ಇಲ್ಲಿ ಏನು ಇಟ್ ರೆಫರ್ಸ್ ಟು ದ ಮಾರ್ಕೆಟ್ ಫ್ರಮ್ ವಿಚ್ ಇಂಡಸ್ಟ್ರಿ ಬೈ ಎ ಸ್ಮಾಲ್ ನಂಬರ್ ಆಫ್ ಲಾರ್ಜ್ ಪೀಪಲ್. ಅಂದರೆ ಇದು ಮೆಡಿಕಲ್ ಸೈನ್ಸಿಗೆ ರಿಲೇಟೆಡ್ ಆಗಿಲ್ಲ, ಇದು ಎಕನಾಮಿಕ್ಕಿಗೆ ರಿಲೇಟೆಡ್ ಆಗಿದೆ. ಸೊ ಇದು ಕೂಡ ಅಲ್ಲ, ಫಸ್ಟ್ ಆಪ್ಷನ್ ಅಲ್ಲ, ಸೆಕೆಂಡ್ ಆಪ್ಷನ್ ಕೂಡ ಅಲ್ಲ. ನೆಕ್ಸ್ಟು ಜೆರಿಯಾಸ್ಟ್ರಿಕ್ ಅಂತ ಬರುತ್ತೆ. ಸೊ ಇದ್ರದ್ದು ಮೀನಿಂಗ್ ಏನು ಅಂತಂದರೆ ದಿಸ್ ಈಸ್ ಅ ಬ್ರಾಂಚ್ ಆಫ್ ಮೆಡಿಕಲ್ ಸೈನ್ಸ್ ಆರ್ ಸೋಷಿಯಲ್ ಸೈನ್ಸ್ ಡೀಲಿಂಗ್ ವಿತ್ ದ ಹೆಲ್ತ್ ಆ್ಯಂಡ್ ದ ಕೇರ್ ಆಫ್ ಓಲ್ಡ್ ಪೀಪಲ್. ಸೊ ಇದು ಕರೆಕ್ಟ್ ಆಗಿದೆ. ಅಂದರೆ ಜೆರಿಯಾಸ್ಟ್ರಿಕ್ಸ್ ಅಂತಂದರೆ ಏನು? ಇದು ಬ್ರಾಂಚ್ ಆಫ್ ಅ ಮೆಡಿಕಲ್ ಸೈನ್ಸ್ ಆಗಿದೆ. ಇಟ್ ಡೀಲ್ಸ್ ವಿತ್ ದ ಪ್ರಾಬ್ಲಮ್ಸ್ ಆಫ್ ಅ ಓಲ್ಡ್ ಏಜ್ ಪೀಪಲ್ನ ಪ್ರಾಬ್ಲಮ್ಸ್ಗೆ ಇದು ಸ್ಟಡಿ ಮಾಡುತ್ತೆ, ಡೀಲ್ ಮಾಡುತ್ತೆ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 3. ಪೀಡಿಯಾಟ್ರಿಕ್ಸ್ ಅಂತಂದರೆ ಏನು ಅಂದರೆ ಇಟ್ ಈಸ್ ಅ ಬ್ರಾಂಚ್ ಆಫ್ ಅ ಮೆಡಿಕಲ್ ಸೈನ್ಸ್. ಇಟ್ ಡೀಲಿಂಗ್ಸ್ ವಿತ್ ಚಿಲ್ಡ್ರನ್ ಆ್ಯಂಡ್ ದ ಡಿಸೀಸ್. ಅಂದರೆ ಈ ಪೆಡಿಯಾಟ್ರಿಕ್ಸ್ ಯಾವುದಕ್ಕೂ ರಿಲೇಟೆಡ್ ಆಗಿದೆ ಅಂತಂದರೆ ಇಟ್ ರಿಲೇಟೆಡ್ ಟು ದ ಚಿಲ್ಡ್ರನ್ ಆ್ಯಂಡ್ ದೇರ್ ಡಿಸೀಸಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ಇಟ್ ಈಸ್ ಅ ಆಪ್ಷನ್ 3. ಆಪ್ಷನ್ 3ಗೆ ಇದು ಕರೆಕ್ಟ್ ಆನ್ಸರ್ ಆಗಿದೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಇನ್ ಎ ಆರ್ ಆ್ಯನ್ ಡ್ಯಾಶ್ ಪಬ್ಲಿಕ್ ಗೌರ್ನಮೆಂಟ್ ಆರ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಆರ್ ಕೆಪ್ಟ್. ಅಂದರೆ ಗೌರ್ಮೆಂಟ್ ಆಫೀಸ್ ಅಥವಾ ಹಿಸ್ಟಾರಿಕಲ್ ರೆಕಾರ್ಡ್ಸ್ನ ನಾವು ಕೆಪ್ಟ್ ಅಂದರೆ ಇಡ್ತೀವಿ ಅಲ್ಲ, ಅದನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದ್ರೆ ಕಾಫರ್, ಆರ್ಚಿವ್ ಅಥವಾ ಸ್ಕಲರಿ ಅಥವಾ ಪ್ಯಾಂಟ್ರಿ ಅಂತ ಕೇಳಿದ್ದಾರೆ. ಸೊ ಕಾಫರ್ ಅಂತಂದರೆ ಏನು? ಇಟ್ ಈಸ್ ಅ ಸ್ಟ್ರಾಂಗ್ ಬಾಕ್ಸ್ ಯೂಸ್ ಫಾರ್ ಹೋಲ್ಡಿಂಗ್ ಅ ಮನಿ ಅಥವಾ ವ್ಯಾಲ್ಯೂಯೇಬಲ್ಸ್. ಅಂದರೆ ಇದಕ್ಕೆ ನಾವು ಖಜಾನೆ ಅಂತ ಕರಿತೀವಿ.
ಸೊ ಖಜಾನೆ ಅಂತ ಕರಿತೀವಿ. ಅಂದರೆ ಕಾಫರ್ ಅಂದರೆ ಹೋಲ್ಡಿಂಗ್ ಮನಿ ಅಂದರೆ ವ್ಯಾಲ್ಯೂಯಬಲ್ ಥಿಂಗ್ಸ್ನ ಇಡೋಕ್ಕೆ ನಾವು ಇದನ್ನ ಬಳಕೆ ಮಾಡ್ತೀವಿ. ನೆಕ್ಸ್ಟು ಆರ್ಚಿವ್ ಅಂತಂದ್ರೇನು, ವೇರ್ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಆರ್ ಕೆಪ್ಟ್, ಅಂದರೆ ದಾಖಲೆ ಅಂತ ಕರಿತೀವಿ ಇದನ್ನು ನಾವು. ಅಂದರೆ ಗೌರ್ನಮೆಂಟ್ ರೆಕಾರ್ಡ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ನ ನಾವಲ್ಲಿ ಇಡ್ತೀವಿ. ನೆಕ್ಸ್ಟು ಸ್ಕ್ಲಲ್ರಿ ಅಂತ ಇರುತ್ತೆ. ಸೊ ಇದ್ರ ಮೀನಿಂಗ್ ಏನಂದರೆ ಸ್ಮಾಲ್ ಕಿಚನ್ ಆರ್ ಅ ರೂಮ್ ಅಟ್ ದ ಬ್ಯಾಕ್ ಆಫ್ ಅ ಹೌಸ್ ಯೂಸ್ಡ್ ಫಾರ್ ಅ ವಾಷಿಂಗ್ ಡಿಶಸ್. ಅಂದರೆ ಮನೆ ಹಿಂದೆ ಒಂದು ಒರಾಂಡ ಅಂತ ಇರುತ್ತೆ, ಅಲ್ಲಿ ನಾವೇನು ಮಾಡ್ತೀವಿ, ಬಟ್ಟೆ ತೊಳಿತೀವಿ, ಪಾತ್ರೆ ತೊಳಿತೀವಿ. ಅಂದರೆ ನಾವು ನಮ್ಮ ಡಿಶಸ್ ಅಂದರೆ ವಾಷಿಂಗ್ ಡಿಶಸ್ ಆಗಿರ್ಬೋದು, ಅಂದರೆ ಪಾತ್ರೆ ಬಟ್ಟೆಗಳು ಇವನ್ನೆಲ್ಲ ತೊಳಿತೀವಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಸ್ಕ್ಯಾಲರಿ ಅಂತ ಕರಿತೀವಿ. ನೆಕ್ಸ್ಟು ಪ್ಯಾಂಟ್ರಿ ಅಂತ ಇದೆ. ಸೊ ಇಟ್ ಈಸ್ ಲೈಕ್ ಅ ಕಬೋರ್ಡ್ ದಟ್ ವಿಚ್ ಫುಡ್ ಬೇವ್ರೇಜಸ್ ಕೆಪ್ಟ್, ಅಂದರೆ ಅಡುಗೆ ಮನೆ ಕೋಣೆ ಅಂತ ಕರಿತೀವಿ. ಅಂದರೆ ನಮ್ಮ ಫುಡ್ ಆಗಿರ್ಬೋದು, ಬೇವ್ರೇಜಸ್ ಆಗಿರ್ಬೋದು, ಅಥವಾ ಸಮ್ಟೈಮ್ಸ್ ನಾವು ಫುಡ್ ಕೂಡ ಅಲ್ಲಿ ಸ್ಟೋರ್ ಮಾಡ್ತೀವಿ, ಅದನ್ನ ನಾವು ಪ್ಯಾಂಟ್ರಿ ಅಂತ ಕರಿತೀವಿ. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು, ಡ್ಯಾಶ್ ಪಬ್ಲಿಕ್ ಅಥವಾ ಗೌರ್ನಮೆಂಟ್ ನಾವು ಡಾಕ್ಯುಮೆಂಟ್ಸ್ ಇರ್ತೀವಿ, ಹಿಸ್ಟೋರಿಕಲ್ ರೆಕಾರ್ಡ್ಸ್ನ ಕೆಪ್ಟ್ ಮಾಡಿರ್ತೀವಿ, ಅದು ಯಾವುದು ಅಂತಂದರೆ ಇಟ್ ಈಸ್ ಅ ಆರ್ಚಿವ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪೋಸಿಟ್ ವರ್ಡ್ ಕೇಳಿದ್ದಾರೆ. ಅಂದರೆ ಅನ್ಲೈಕ್ ಹಿ ಸ್ಟಿಂಗಿ ಬ್ರದರ್ ಈ ಈಸ್ ಡ್ಯಾಶ್. ಈ ಅಂಡರ್ಲೈನ್ ಮಾಡೋದಕ್ಕೆ ಅಪೋಸಿಟ್ ವರ್ಡ್. ಸ್ಟಿಂಗಿ ಅಂತಂದರೆ ಏನು, ಜಿಪುಣ ಅಂತ ಕರಿತೀವಿ ನಾವು. ಸ್ಟಿಂಗ್ ಅಂತಂದರೆ ಅಂದರೆ ಜಿಪುಣ ಅಂತ ಕರಿತೀವಿ. ಅಂದರೆ ಅನ್ವಿಲ್ಲಿಂಗ್ ಟು ಸ್ಪೆಂಡ್ ಅ ಮನಿ, ಅಂದರೆ ಖರ್ಚೆ ಮಾಡೋದಿಲ್ಲ ಮನಿ, ಯಾವುದಕ್ಕಾದ್ರೂ ಕೊಡು ಅಂತಂದರೆ ಜಿಪುನ್ತನ ಮಾಡ್ತಿರ್ತಾರೆ ನೋಡಿ, ಅವರಿಗೆ ನಾವು ಸ್ಟಿಂಗಿ ಅಂತ ಕರಿತೀವಿ. ಅಂದರೆ ಅನೇಬಲ್ ಟು ಸ್ಪೆಂಡ್ ಅ ಮನಿ. ನೆಕ್ಸ್ಟ್ ಹ್ಯಾಪಿ ಅಂತಂದರೆ ಏನು, ಸಂತೋಷ, ಜಾಯ್ ಅಂತ ಕರಿತೀವಿ, ಇದು ಬರೋದಿಲ್ಲ. ನೆಕ್ಸ್ಟು ರಿವೆಂಜ್ಫುಲ್ ಅಂತಂದರೆ ವಿಂಡೆಕ್ಟಿವ್, ಅಂದರೆ ಸೇಡು, ಪ್ರತೀಕಾರ ಅಂತ ಕರಿತೀವಿ, ಇದು ಕೂಡ ಬರೋದಿಲ್ಲ. ಪಂಕ್ಚುವಲ್ ಅಂತಂದರೆ ಸಮಯ ಪ್ರಜ್ಞೆ, ಡೂಯಿಂಗ್ ಸಮಥಿಂಗ್ ಅಟ್ ಅ ಕರೆಕ್ಟ್ ಟೈಮ್, ಅಂದರೆ ಯಾವ ಟೈಮಿಗೆ ಮಾಡಬೇಕಂತ ಅಂದ್ಕೊಂಡಿರ್ತೀವಿ ಅದೇ ಟೈಮಿಗೆ ಮಾಡಬೇಕು, ಆಗಲೇಬೇಕು ಅಂತ, ಪಂಕ್ಚುವಲ್ ಆಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಯಾವ ಕೆಲಸ ಯಾವ ಟೈಮಿಗೆ ಆಗಬೇಕು ಆ ಟೈಮಿಗೆ ಆಗಬೇಕು. ಸೊ ಇದು ಕೂಡ ಬರೋದಿಲ್ಲ. ನೆಕ್ಸ್ಟು ಜನರಸ್ ಅಂತ ಬರುತ್ತೆ. ಅಂದರೆ ಉದಾರ, ಗ್ರೇಟ್ ಹಾರ್ಟೆಡ್, ದೊಡ್ಡ ಮನಸ್ಸಿದೆ ಅಂತ ಹೇಳ್ತೀವಿ. ಅಂದರೆ ವಿಲ್ಲಿಂಗ್ ಟು ಸ್ಪೆಂಡ್ ಮನಿ, ಅಂದರೆ ಉದಾರ ಗುಣ ಆಯಿತು, ಅವನಿಗೆ ನಾವೇನು ಕೇಳಿದ್ರು ಕೊಡ್ತಾರೆ ಅಂತ ಹೇಳ್ತೀವಲ್ಲ. ಸೊ ಇವ್ರಿಗೆ ಏನಂತ ಕರಿತೀವಿ, ಜನರಸ್. ಸೊ ಅಪೋಸಿಟ್ ಅಂದರೆ ಸ್ಟಿಂಗಿ ಅಂತಂದರೆ ಏನು, ಜಿಪುಣ. ಅಂದರೆ ಅನ್ವಿಲ್ಲಿಂಗ್ ಟು ಸ್ಪೆಂಡ್ ಅ ಮನಿ, ಅಂದರೆ ಯಾವುದಕ್ಕೂ ಮನಿನ ಸ್ಪೆಂಡ್ ಮಾಡೋದಿಲ್ಲ. ಜನರಸ್ ಅಂತಂದ್ರೆ ಏನು, ಎಲ್ಲದಕ್ಕೂ ಮನಿನ ಸ್ಪೆಂಡ್ ಮಾಡ್ತಾರೆ, ಅವರಿಗೆ ಉದಾರ ಮನಸ್ಸು ಇರುತ್ತೆ ಅಂತ ಕರೀತಾರೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 4 ಇಸ್ ದ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ದ ಆಫೀಸರ್ ಅಂದರೆ ಕೊಟ್ಟಿರೋ ವರ್ಡ್ ಅಂಡರ್ಲೈನ್ ಮಾಡಿದರೆ ಅದಕ್ಕೆ ಅಪೋಸಿಟ್ ಮೀನಿಂಗ್, ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ದ ಆಫೀಸರ್ ಕಂಡಮ್ಸ್ ಮೀ ಮೋಸ್ಟ್ ಆಫ್ ದ ಟೈಮ್ಸ್ ವೈಲ್ ಹಿ ವಾಸ್ ಡ್ಯಾಶ್ ಹರ್, ಅಂದರೆ ಈ ವರ್ಡ್ದು ಅಪೋಸಿಟ್ ಮೀನಿಂಗ್ ಕೇಳಿದ್ದಾರೆ. ಸೊ ಕಂಡಮ್ಸ್ ಅಂತಂದರೆ ಏನು ಅಂತಂದರೆ ಶಿಕ್ಷಿಸು, ಬ್ಲೇಮ್ ಮಾಡು ಅಂತ ಮೀನಿಂಗ್ ಬರುತ್ತೆ. ಶಿಕ್ಷಿಸು ಅಥವಾ ಖಂಡಿಸು ಅಂತ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ಡಿಗ್ರೇಡ್ಸ್ ಅಂತಂದರೆ ಏನು ಅಂದರೆ ಅವಮಾನಗೊಳಿಸು, ಅಂದರೆ ಡಿವ್ಯಾಲ್ಯೂ ಅಂತ ಮೀನಿಂಗ್ ಬರುತ್ತೆ. ನೆಕ್ಸ್ಟು ಅಪ್ಲೌಡ್ಸ್ ಅಂತಂದರೆ ಚೀರ್ಫುಲ್, ಹೊಗಳು, ಪ್ರೇಸ್ ಮಾಡು ಅಥವಾ ಅಡ್ಮೈರ್ ಅಂತ ಅಂದರೆ ಹೊಗಳುವುದು ಅಂತ ಬರುತ್ತೆ. ನೆಕ್ಸ್ಟು ಕ್ರಿಟಿಸೈಸ್ ಅಂತಂದರೆ ಟೀಕಿಸು, ಖಂಡಿಸು ಅಂತ ಬರುತ್ತೆ. ನೆಕ್ಸ್ಟು ಸಬ್ಟೇಜಸ್ ಅಂತಂದರೆ ನಾಶಗೊಳಿಸು, ಡೆಸ್ಟ್ರಾಯ್ ಅಂತ ಬರುತ್ತೆ. ಸೊ ಕೊಟ್ಟಿರೋ ಆಪ್ಷನಿಗೆ ವಿರುದ್ಧಾರ್ಥಕ ಪದ ಅಪೋಸಿಟ್ ಕೇಳಿದ್ದಾರೆ. ಅಂಡರ್ಲೈನ್ ಮಾಡಿರೋ ವರ್ಡ್ದು ಮೀನಿಂಗ್ ಏನು, ಬ್ಲೇಮ್, ಅಂದರೆ ಖಂಡಿಸು, ಶಿಕ್ಷಿಸು ಅಂತ ಮೀನಿಂಗ್ ಬರುತ್ತೆ. ಸೊ ಅಪ್ಲೋಡ್ಸ್ ಅಂತ ಅಂದರೆ ಹೊಗಳುವುದು, ಅವ್ರನ್ನ ಪ್ರೇಸ್ ಮಾಡೋದು ಅಂತ ಮೀನಿಂಗ್ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 2. ಚೂಸ್ ದ ವರ್ಡ್ ವಿಚ್ ಈಸ್ ಸಿನಾನಮಸ್ ವಿತ್ ಅಂಡರ್ಲೈನ್ ವರ್ಡ್, ಅಂದರೆ ಕೊಟ್ಟಿರೋ ಅಂಡರ್ಲೈನ್ ಮಾಡಿರೋ ವರ್ಡ್ದು ಸಿನಾನಿಮ್ ಅಂದರೆ ಸಮಾನಾರ್ಥಕ ಪದ ಕೇಳಿದ್ದಾರೆ. ದ ರೂಲರ್ಸ್ ಆಫ್ ಅ ಕಂಟ್ರಿ ವರ್ ಬಾರ್ಬೇಯನ್ಸ್ ಅಂತಂದರೆ ಮೀನಿಂಗ್ ಏನು ಬರುತ್ತೆ, ಅನಾಗರಿಕರು, ಅಂದರೆ ಅನ್ಸಿವಿಲೈಸ್ಡ್ ಪರ್ಸನ್, ಅಂದರೆ ಪರ್ಸನ್ ವಿತ್ ನೋ ಮ್ಯಾನರ್ಸ್, ಅವನಿಗೆ ಮ್ಯಾನರ್ಸೇ ಇಲ್ಲ ಅಂತ ಕರಿತೀವಲ್ಲ. ಸೊ ಅದ್ರದ್ದು ಮೀನಿಂಗ್ ಬರುತ್ತೆ. ಸೊ ಯಾವ ಆಪ್ಷನ್ನು ಸಿನಾನಿಮ್ ಅಂತಂದರೆ ಆ್ಯಂಗ್ರಿ ಅಂತಂದರೆ ಕೋಪ, ಇದು ಕೂಡ ಬರೋದಿಲ್ಲ.
ಅನ್ಸಿವಿಲೈಸ್ಡ್ ಡೈರೆಕ್ಟ್ ಹೇಳಿದ್ದೀನಿ ನೋಡಿ. ಬಾರ್ಬಿಯನ್ಸ್ ಅಂತಂದರೆ ಅನಾಗರಿಕರು ಅಥವಾ ಅನ್ಸಿವಿಲೈಸ್ಡ್ ಪರ್ಸನ್. ಸೊ ಅನ್ಸಿವಿಲೈಸ್ಡ್ ಇದು ಕರೆಕ್ಟ್. ನೆಕ್ಸ್ಟು ಕನ್ಸಿಡರೇಟ್ ಅಂತಂದರೆ ಪರಿಗಣಿಸು, ಮೈಂಡ್ಫುಲ್ ಅಂತ ಬರುತ್ತೆ. ಸೊ ಇದು ಕೂಡ ಬರೋದಿಲ್ಲ. ಸಿಂಪಥೆಟಿಕ್ ಅಂತಂದರೆ ಅನುಕಂಪ, ಕಂಪಾಷನೇಟ್ ಅಂತ ಬರುತ್ತೆ. ಸೊ ಇದು ಕೂಡ ಬರೋದಿಲ್ಲ. ಅಂದರೆ ಬಾರ್ಬೇರಿಯನ್ಸ್ ಅಂತಂದರೆ ಅನಾಗರಿಕರು, ಅನ್ಸಿವಿಲೈಸ್ಡ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಸಿನಾನಿಮು ಅಂತಂದರೆ ಇಟ್ ಈಸ್ ಆಪ್ಷನ್ 2 ಅನ್ಸಿವಿಲೈಸ್ಡ್. ದ ಫಾಲೋಯಿಂಗ್ ಕ್ವಶನ್ ಹ್ಯಾಸ್ ಅ ವರ್ಡ್ಸ್ ಅಂದರೆ PQRS ಜಂಬಲ್ಡ್ ಆಗಿದ್ದಾವೆ. ನಾವು ಇದನ್ನ ಕರೆಕ್ಟ್ ಮಾಡಬೇಕು. ಏನಿದೆ? ಎ ಯುವರ್, ಬಿ ಇನ್ಕರೆಕ್ಟ್, ಸಿ ಆರ್, ಡಿ ಆಫ್, ಇ ಆಲ್, ಎಫ್ ರೆಸ್ಪಾನ್ಸ್. ಅಂದರೆ ಯುವರ್ ಇನ್ಕರೆಕ್ಟ್ ಆರ್ ಆಫ್ ಆಲ್ ರೆಸ್ಪಾನ್ಸ್ ಅಂತ ಇದೆ. ಸೊ ಫಸ್ಟ್ ಯಾವ್ದು ಬರುತ್ತೆ? ಫಸ್ಟ್ ಯಾವ ಆಪ್ಷನ್ ಬರುತ್ತೆ? ಇಟ್ ಈಸ್ ಯುವರ್ ಅಂತ ಬರಲ್ಲ, ಆಫ್ ಫಸ್ಟ್ ಪ್ರಿಪೋಸಿಷನ್ ಬರಲ್ಲ, ಫಸ್ಟು ವರ್ಬ್ ಅಂದರೆ ಹೆಲ್ಪಿಂಗ್ ವರ್ಬ್ ಕೂಡ ಫಸ್ಟ್ ಏನು ಬರುತ್ತೆ? ಆಲ್. ಅಂದರೆ ಫಸ್ಟ್ ಇರೋ ಆಪ್ಷನ್ ಎಲ್ಲಿದೆ? ಆಪ್ಷನ್ 1 ಅಷ್ಟೇ ಇದೆ. ಸೊ ಈ ರೀತಿ ಇದ್ದಾಗ ನೀವು ಜಲ್ದಿಯಾಗಿ ಟಿಕ್ ಮಾಡಿ ನೆಕ್ಸ್ಟ್ ಕ್ವಶನ್ಗೆ ನೀವು ಹೋಗ್ಬೋದು. ಇಟ್ ಸೇವ್ಸ್ ದ ಟೈಮ್. ಏನಿದೆ? ಆಲ್ ಅಂದರೆ ಇದೆ ಫಸ್ಟ್. ಆದಮೇಲೆ ಏನು ಬರುತ್ತೆ? ಡಿ. ಅಂದರೆ ಆಲ್ ಆಫ್ ಯುವರ್ ರೆಸ್ಪಾನ್ಸ್ ಆರ್ ಇನ್ಕರೆಕ್ಟ್. ಆಲ್ ಆಫ್ ಯುವರ್ ರೆಸ್ಪಾನ್ಸ್ ಆರ್ ಇನ್ಕರೆಕ್ಟ್. ಫಸ್ಟು ಇ, ನೆಕ್ಸ್ಟು ಡಿ, ಥರ್ಡ್ ಎ, ಫೋರ್ತ್ ಎಫ್, ಫಿಫ್ತ್ ಸಿ, ಸಿಕ್ಸ್ತ್ ಬಿ. ಸೊ ಅರ್ಥ ಆಯ್ತಲ್ವಾ? ಯಾವ ಆಪ್ಷನ್ ಕರೆಕ್ಟ್ ಇದೆ? ಇಟ್ ಈಸ್ ಆಪ್ಷನ್ 3. ಅಂದರೆ ಆಲ್ ಆಫ್ ಯುವರ್ ರೆಸ್ಪಾನ್ಸ್ ಆರ್ ಇನ್ಕರೆಕ್ಟ್. ದ ಫಾಲೋಯಿಂಗ್ ಕ್ವಶನ್ಸ್ ಮತ್ತೆ ಪ್ಯಾರಾಜಂಬಲ್ಡ್ ಮೇಲೆ ಕೇಳಿದ್ದಾರೆ. ಏನಿದೆ? ವರ್ಕ್ ಸ್ಟೂಡೆಂಟ್ಸ್ ವಿಲ್ ಸಕ್ಸೀಡ್ ಹಾರ್ಡ್ ಆ್ಯಂಡ್. ಫಸ್ಟ್ ಯಾವ್ದು ಬರುತ್ತೆ? ಆ್ಯಂಡ್ ಅಂತೂ ಪ್ರಿಪೋಸಿಷನ್ ಬರಲ್ಲ, ವರ್ಬ್ ಕೂಡ ಬರಲ್ಲ. ಹಾರ್ಡ್ ವರ್ಬ್ ಅಂದರೆ ಅಡ್ಜೆಕ್ಟಿವು ಅವು ಕೂಡ ಬರೋದಿಲ್ಲ. ವರ್ಬ್ ಫಸ್ಟ್ ಏನು ಬರುತ್ತೆ? ನೌನ್ ಅಥವಾ ಪ್ರನೌನ್ ಬರುತ್ತೆ. ಇಲ್ಲೆಲ್ಲಿದೆ? ಸ್ಟೂಡೆಂಟ್ಸ್ ಎಲ್ಲಿದೆ? ಇದು ನೌನ್ ಆಯಿತು. ಫಸ್ಟ್ ಬಿ ಇರೋ ಆಪ್ಷನ್ ಯಾವುದು? ಆಪ್ಷನ್ 2. ಅಂದರೆ ಸ್ಟೂಡೆಂಟ್ಸ್ ವಿಲ್ ವರ್ಕ್ ಹಾರ್ಡ್. ಅಂದರೆ ಏನಿದೆ? ಬಿ, ಸಿ, ಎ, ಇ, ಎಫ್, ಟಿ. ಅಂದರೆ ಬಿ ಏನಿದೆ? ಸ್ಟೂಡೆಂಟ್ಸ್. ಸಿ ಏನಿದೆ? ವಿಲ್. ಸ್ಟೂಡೆಂಟ್ಸ್ ವಿಲ್. ಎ ಏನಿದೆ? ವರ್ಕ್. ಸ್ಟೂಡೆಂಟ್ಸ್ ವಿಲ್ ವರ್ಕ್ ಹಾರ್ಡ್, ಇ ಹಾರ್ಡ್, ಎಫ್ ಆ್ಯಂಡ್ ಸಕ್ಸೀಡ್. ಅಂದರೆ ಸ್ಟೂಡೆಂಟ್ಸ್ ವಿಲ್ ವರ್ಕ್ ಹಾರ್ಡ್ ಆ್ಯಂಡ್ ಸಕ್ಸೀಡ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2. ಚೂಸ್ ದ ರೈಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅಂದರೆ ಇಲ್ಲಿ ಕೊಟ್ಟಿರೋ ಬ್ಲ್ಯಾಂಕಲ್ಲಿ ಯಾವ ವರ್ಬು ಕರೆಕ್ಟಾಗಿ ಇದೆ ಅಂತ ಕೇಳಿದ್ದಾರೆ. ಅವರ್ ಅಂಕಲ್ ಡ್ಯಾಶ್ ಅ ಸಿಲ್ವರ್ ಐಡಲ್ ಆ್ಯಂಡ್ ಡ್ಯಾಶ್ ಹಿಟ್ ಹೋಮ್ ಎಸ್ಟರ್ಡೇ. ಬಾಟ್ ಬ್ರಾಟ್, ಬಾಟ್ ಬಾಟ್, ಬ್ರಾಟ್ ಬ್ರಾಟ್, ಬ್ರಾಟ್ ಬಾಟ್. ಸೊ ಇವೆರಡು ತುಂಬ ಜನಕ್ಕೆ ಕನ್ಫ್ಯೂಸ್ ಆಗ್ತಿದೆ. ಸೊ ಎರಡು ಮೀನಿಂಗ್ ಸೇಮು? ನೋ, ಎರಡು ಕೂಡ ಡಿಫ್ರೆಂಟ್ ಆಗಿದೆ. ಸೊ ಎರಡದು ಡಿಫ್ರೆನ್ಸ್ ಏನು ಅಂತಂದರೆ ಬ್ರಿಂಕು ಪಾಸ್ಟ್ ಫಾರ್ಮ್ ಏನಾಗಿದೆ? ಬ್ರಾಟ್, BROUGHT ಆಗಿದೆ. ಬೈದು ಪಾಸ್ಟ್ ಏನಾಗಿದೆ? ಬಾಟ್. ಎರಡು ಕೂಡ ಸೇಮ್ ಅಲ್ಲ. ಬ್ರಿಂಗ್ದು ಪಾಸ್ಟ್ ಬ್ರಾಟ್ ಆಗಿದೆ, ಬೈದು ಪಾಸ್ಟ್ ಬಾಟ್ ಆಗಿದೆ. ಸೊ ಈ ಬಾಟ್ BOUGHT ಇದರ ಮೀನಿಂಗ್ ಏನು ಅಂತಂದರೆ ಟು ಬೈ ಸಮಥಿಂಗ್ ಅವರ ಪರ್ಚೇಸ್ ಸಮಥಿಂಗ್, ಏನಾದರೂ ಪರ್ಚೇಸ್ ಮಾಡೋದು ಅಂತ ಹೇಳ್ತೀವಿ ಬಾಟ್ ಅಂತಂದರೆ. ನೆಕ್ಸ್ಟು ಈ ಬ್ರಾಟ್ ಮೀನಿಂಗ್ ಏನು ಅಂತಂದರೆ ಸೊ ಈ BROUGHT ಇದರ ಮೀನಿಂಗ್ ಏನು ಅಂತಂದರೆ ಟು ಕ್ಯಾರಿ ಅವರ ಕನ್ವೆ ಸಮಥಿಂಗ್ ಟು ದ ಪ್ಲೇಸ್. ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಇಡೋದಕ್ಕೆ ನಾವು ಬ್ರಾಟ್ ಅಂತ ಕರಿತೀವಿ. ಸೊ ಈ ಬ್ರಾಟು ಏನಾದರೂ ಖರೀದಿ ಮಾಡೋದು, ಈ ಬ್ರಾಟು ಏನಾದರೂ ಕ್ಯಾರಿ ಮಾಡೋದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಅವರ್ ಅಂಕಲ್ ಡ್ಯಾಶ್ ಅ ಸಿಲ್ವರ್. ಅಂದರೆ ಅವರು ಸಿಲ್ವರ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಪರ್ಚೇಸಿಗೆ ನಾನು ಯಾವ ವರ್ಬ್ ಹೇಳಿದೆ? BOUGHT. ಈ ವರ್ಬ್ನ ನಾವು ಯೂಸ್ ಮಾಡಬೇಕು. ಅಂದರೆ ಆಪ್ಷನ್ 1. ಅಂದರೆ ಅವರ್ ಅಂಕಲ್ ಬಾಟ್ ಅ ಸಿಲ್ವರ್
ಅವರ್ ಅಂಕಲ್ ಬಾಟ್ ಅ ಸಿಲ್ವರ್ ಐಡಲ್ ಆ್ಯಂಡ್ ಬ್ರಾಟ್. ಈ ಬ್ರಾಟ್ ಅಂತಂದರೆ ಏನು ಹೇಳಿದೆ, ಇಟ್ ಹೋಮ್ ಎಸ್ಟರ್ಡೇ. ಇಟ್ ಬ್ರಾಟ್ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಂದರು. ಅವ್ರು ಎಲ್ಲಿಗೆ ತಂದರು, ಮನೆಗೆ ತಂದರು ನಿನ್ನೆ ಅಂತ ಮೀನಿಂಗ್ ಬರುತ್ತೆ. ಅಂದರೆ ಫಸ್ಟು ಆಪ್ಷನ್ನು ಬಾಟ್ ಅಂತ ಇದ್ದರೆ ಪರ್ಚೇಸ್ ಮಾಡಿದರು, ಈ ಬ್ರಾಟ್ ಅಂತ ಅಂದರೆ ಮನೆಗೆ ತಂದರು ಅಂತ ಮೀನಿಂಗ್ ಬರುತ್ತೆ. ಸೊ ಅರ್ಥ ಆಯ್ತಲ್ವ? ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಈ ಬೈದು ಪಾಸ್ಟ್ ಬಾಟ್ ಆಗಿದೆ, ಬ್ರಿಂಗ್ದು ಈ ಬ್ರಾಟ್ ಆಗಿದೆ. ಸೊ ಈ ಬಾಟ್ ಅಂತ ಅಂದರೆ ಪರ್ಚೇಸ್ ಮಾಡೋದು, ಸಮಥಿಂಗ್ ಪರ್ಚೇಸ್. ಈ ಬ್ರಾಟ್ ಅಂತಂದರೆ ಕ್ಯಾರಿಯಿಂಗ್ ಫ್ರಮ್ ಒನ್ ಪ್ಲೇಸ್ ಟು ದ ಅನದರ್. ಸೊ ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ಅವರು ಸಿಲ್ವರ್ನ ಪರ್ಚೇಸ್ ಮಾಡಿದ್ದಾರೆ, ಬಾಟ್. ನೆಕ್ಸ್ಟು ಅದನ್ನ ಮನೆಗೆ ತಂದಿದ್ದಾರೆ, ಬ್ರಾಟ್. ಸೊ ಅರ್ಥ ಆಯ್ತಲ್ವ? ಇವೆರಡು ಆಪ್ಷನ್, ಇನ್ನು 3 ಆಪ್ಷನ್ನು ರಾಂಗ್ ಇದೆ. ಕರೆಕ್ಟ್ ಆಪ್ಷನ್ನು ಬಾಟ್ ಮತ್ತು ಬ್ರಾಟ್. ತುಂಬ ಜನ ಕನ್ಫ್ಯೂಸ್ ಆಗ್ತಿರ್ತಾರೆ, ನೋಡ್ಕೊಳ್ಳಿ. ಬ್ರಿಂಗು ಬ್ರಾಟ್ ಪಾಸ್ಟ್, ಬೈಗೆ ಪಾಸ್ಟ್ ಬಾಟ್. ಚೂಸ್ ದ ರೈಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದ ಕಪಲ್ಸ್ ಆರ್ ಡ್ಯಾಶ್ ಎಟ್ ರೆಡಿ ಟು ಟೈ ದ ಡ್ಯಾಶ್. ಸೊ ನಾಟ್. ಈ ನಾಟ್ ಅಂದ್ರೆ ಏನು? ಈ ನಾಟ್ ಅಂದರೆ ನೆಗೆಟಿವ್ ಮೀನಿಂಗ್ ಬರುತ್ತೆ. ನೆಕ್ಸ್ಟು ಈ ನಾಟ್ ಅಂದರೆ KNOT ನಾಟ್ ಅಂತ ಅಂದರೆ ಟೈ ಸಮಥಿಂಗ್. ಅರ್ಥ ಆಯ್ತಲ್ವ? ಈ ನಾಟ್ ಅಂತಂದರೆ ಟೈ ಸಮಥಿಂಗ್ ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ? ನಾಟ್ ಮೀನ್ಸ್ ನಾಟ್ ರೆಡಿ ಅಂದರೆ ನೆಗೆಟಿವ್ ವರ್ಡ್ ಬರುತ್ತೆ. ಈ ನಾಟ್ ಅಂದರೆ ಟೈ ದ ನಾಟ್ ಅಂದರೆ ಗೆಟ್ ಅಂದರೆ ತಾಳಿ ಕಟ್ತಾರೆ ನೋಡಿ, ನಾಟ್ ಗೆಟ್ ಮ್ಯಾರಿಡ್ ಅಂತ ಬರುತ್ತೆ. ಸೊ ಇಲ್ಲಿ ಕಪಲ್ಸ್ ಆರ್ ನಾಟ್ ಎಟ್ ರೆಡಿ ಅಂದರೆ ನಾಟ್. ಯಾ ನಾಟ್ ಬರುತ್ತೆ ಅಂದರೆ ಅವ್ರಿನ್ನ ರೆಡಿ ಆಗಿಲ್ಲ ಅಂತ ಬರುತ್ತೆ. ಸೊ ಈ ನಾಟ್ ಬರುತ್ತೆ, ಇದು ಕಟ್ಟೋದು ಅಂತ ಬರುತ್ತೆ, ಇದು ನೆಗೆಟಿವ್. ಸೊ ಇದು ಬರೋದಿಲ್ಲ, ಈ ಆಪ್ಷನ್ ಬರೋದಿಲ್ಲ. ಫಸ್ಟು ನಾಟ್ ಬರುತ್ತೆ. ಅಂದರೆ NOT ಅಂದರೆ ಅವರು ರೆಡಿ ಆಗಿಲ್ಲ. ಟು ಟೈ ದ, ಏನು ಟೈ ಮಾಡೋಕ್ಕೆ? ಕಪಲ್ಸ್ ನಾನು ಹೇಳಿದೆ ಟು ಮ್ಯಾರಿ ಅಂತ, ಗೆಟ್ ಮ್ಯಾರಿಡ್ ಅಂತ. ನಾಟ್ ಅಂತ ಅಂದರೆ ಏನು ತಾಳಿ ಕಟ್ತೀವಲ್ಲ ಅದಕ್ಕೆ ನಾಟ್ ಅಂತ ಕರಿತೀವಿ. ಅಂದರೆ 4th ಆಪ್ಷನ್ ಇದೆ, ನಾಟ್ ರೆಡಿ ಟು ನಾಟ್. ಅರ್ಥ ಆಯ್ತಲ್ವ? ಕಪಲ್ಸ್ ಆರ್ ನಾಟ್ ಎಟ್ ರೆಡಿ ಟು ಟೈ ದ ನಾಟ್. ಕಪಲ್ಸು ರೆಡಿ ಆಗಿಲ್ಲ. ಯಾಕೆ? ಟು ಟೈ ದ ನಾಟ್ ಅಂದರೆ ಅವರು ತಾಳಿ ಕಟ್ಟೋದಕ್ಕೆ ರೆಡಿ ಆಗಿಲ್ಲ ಅಂತ ಬರುತ್ತೆ. ಸೊ ಅರ್ಥ ಆಯ್ತಲ್ವ? ಈ ನಾಟ್ ಅಂತಂದರೆ ನೆಗೆಟಿವ್ ಇಂಡಿಕೇಟ್ ಮಾಡುತ್ತೆ. ಈ ನಾಟ್ ಅಂತಂದರೆ ಟೈ ದ ನಾಟ್ ಅಂದರೆ ಗೆಟ್ ಮ್ಯಾರಿಡ್ ಅಂತ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 4. ಫಿಲ್ ಇನ್ ದ ಕರೆಕ್ಟ್ ಸೆಂಟೆನ್ಸ್ ದಟ್ ಅಗ್ರೀಸ್ ಟು ದ ಫಸ್ಟ್ ಸೆಂಟೆನ್ಸ್. ಇಫ್ ಯು ಡು ನಾಟ್ ಹರಿ, ಯು ವರ್ ಮಿಸ್ಡ್ ದ ಟ್ರೈನ್, ಯು ವಿಲ್ ಮಿಸ್ ದ ಟ್ರೈನ್, ಯು ಹ್ಯಾವ್ ಮಿಸ್ ದ ಟ್ರೈನ್, ಯು ಹ್ಯಾವ್ ಮಿಸ್ಡ್ ದ ಟ್ರೈನ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಫಸ್ಟ್ ಆಪ್ಷನ್ ಏನಿದೆ, ಯು ವರ್ ಮಿಸ್ಡ್ ದ ಟ್ರೈನ್ ಅಂತ ಇದೆ. ಇದು ಕರೆಕ್ಟ್ ಇದೆನಾ? ನೋ, ಇಟ್ ಈಸ್ ಇನ್ಕರೆಕ್ಟ್. ವೈ? ಬಿಕಾಸ್ ದ ಪಾಸ್ಟ್ ಟೆನ್ಸ್ ವರ್ ಈಸ್ ಯೂಸ್ಡ್. ಅಂದರೆ ಇಲ್ಲಿ ವರ್ನ ಯೂಸ್ ಮಾಡಿದ್ದಾರೆ, ವಿಚ್ ಡಸ್ ನಾಟ್ ಮ್ಯಾಚ್ ದ ಪ್ರೆಸೆಂಟ್ ಟೆನ್ಸ್. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಇದೆ, ಇಲ್ಲಿ ಪಾಸ್ಟ್ ವರ್ನ ಯೂಸ್ ಮಾಡಿದ್ದಾರೆ. ಸೊ ಈ ಆಪ್ಷನ್ ಬರೋದಿಲ್ಲ. ನೆಕ್ಸ್ಟ್ ಏನಿದೆ, ಯು ವಿಲ್ ಮಿಸ್ ದ ಟ್ರೈನ್ ಅಂದರೆ ಇಫ್ ಯು ಡು ನಾಟ್ ಹರಿ ಯು ವಿಲ್ ಮಿಸ್ ದ ಟ್ರೈನ್. ಇದು ಕರೆಕ್ಟ್ ಇದೆನಾ? ದಿಸ್ ಈಸ್ ಕರೆಕ್ಟ್. ವೈ? ಬಿಕಾಸ್ ದ ಫ್ಯೂಚರ್ ಸಿಂಪಲ್ ಟೆನ್ಸ್ನ ಯೂಸ್ ಮಾಡಿದ್ದಾರೆ, ವಿಲ್ ಮಿಸ್ ದ ಟ್ರೈನ್ ಅಂತ. ಇಟ್ ಅಗ್ರೀಸ್ ವಿತ್ ದ ಪ್ರೆಸೆಂಟ್ ಟೆನ್ಸ್. ಡಸ್ ನಾಟ್ ಹರಿ ಅಂದರೆ ಇಫ್ ಯು ಡು ನಾಟ್ ಹರಿ ಯು ವಿಲ್ ಮಿಸ್ ದ ಟ್ರೈನ್. ಸೊ ಈ ಆಪ್ಷನ್ ಕರೆಕ್ಟ್ ಇದೆ. ನೆಕ್ಸ್ಟ್ ಆಪ್ಷನ್ ಏನಿದೆ, ಯು ಹ್ಯಾವ್ ಮಿಸ್ಡ್ ದ ಟ್ರೈನ್. ಇದು ಕರೆಕ್ಟ್ ಇದೆನಾ? ನೋ. ವೈ? ಬಿಕಾಸ್ ಇಟ್ ಯೂಸಸ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಹ್ಯಾವ್ ಮಿಸ್ಡ್. ಹ್ಯಾವ್ ಪ್ಲಸ್ V3ನ ಇವರು ಯೂಸ್ ಮಾಡಿದ್ದಾರೆ, ಹ್ಯಾವ್ ಪ್ಲಸ್ V3 ಫಾರ್ಮ್ನ ಯೂಸ್ ಮಾಡಿದ್ದಾರೆ. ಸೊ ಇದು ಕೂಡ ರಾಂಗ್. ನೆಕ್ಸ್ಟ್ ಯು ಹ್ಯಾವ್ ಮಿಸ್ಡ್ ದ ಟ್ರೈನ್. ಇಲ್ಲಿ ಕೂಡ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡಿದ್ದಾರೆ, ಹ್ಯಾಡ್ ಪ್ಲಸ್ V3ನ ಯೂಸ್ ಮಾಡಿದ್ದಾರೆ. ಇದು ಕೂಡ ಬರೋದಿಲ್ಲ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ಆಪ್ಷನ್ 2 ಅಂದರೆ ಇಫ್ ಯು ಡು ನಾಟ್ ಹರಿ ಯು ವಿಲ್ ಮಿಸ್ ದ ಟ್ರೈನ್. ಯಾಕೆ? ಇದು ಫ್ಯೂಚರ್ ಸಿಂಪಲ್ ಟೆನ್ಸ್ ವಿಲ್ ಅಗ್ರಿ ವಿತ್ ದ ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಫಿಲ್ ಇನ್ ದ ಕರೆಕ್ಟ್ ಆರ್ಟಿಕಲ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಆರ್ಟಿಕಲ್ ಮೇಲೆ ಕೇಳಿದ್ದಾರೆ, ಡ್ಯಾಶ್ ರಿಚ್ ಆ್ಯಂಡ್ ಡ್ಯಾಶ್ ಪೂರ್ ಫಾರ್ಮ್ ಅ ಡಿಫ್ರೆಂಟ್ ಸೆಕ್ಷನ್ಸ್ ಇನ್ ಎನಿ ಸೊಸೈಟಿ. ಸೊ ರಿಚ್ ಮತ್ತು ಪೂರ್ ಅನ್ನೋದು ಏನಾಗಿದೆ, ಇಲ್ಲಿ ಅಡ್ಜೆಕ್ಟಿವ್ ಆಗಿದೆ. ಸೊ ಬಿಫೋರ್ ಅಡ್ಜೆಕ್ಟಿವ್ ವಿ ಯೂಸ್ ದ ಆರ್ಟಿಕಲ್ ದ. ಬಿಫೋರ್ ಅಡ್ಜೆಕ್ಟಿವ್ ಮುಂದೆ ನಾವು ಡೆಫಿನೆಟ್ ಆರ್ಟಿಕಲ್ ದನ ಬಳಕೆ ಮಾಡ್ತೀವಿ. ಬಿಫೋರ್ ಯೂಸಿಂಗ್ ದ ಡೆಫಿನೆಟ್ ಆರ್ಟಿಕಲ್ ಬಿಫೋರ್ ದ ಅಡ್ಜೆಕ್ಟಿವ್ ಲೈಕ್ ದ ರಿಚ್ ಅಥವಾ ಪೂರ್, ಈ ರೀತಿ ಅಡ್ಜೆಕ್ಟಿವ್ ಇದ್ದಾಗ ನಾವು ಏನು ಮಾಡ್ತೀವಿ,
ದೋನ ಯೂಸ್ ಮಾಡ್ತೀವಿ. ದಟ್ ರೆಫರ್ಸ್, ಇದೇನು ರೆಫರ್ ಮಾಡುತ್ತೆ? ಟು ಎಂಟೈರ್ ಗ್ರೂಪ್ ಆಫ್ ಅ ಪೀಪಲ್, ಅಂದರೆ ಹೋಲ್ ಗ್ರೂಪ್ನ ಇದು ಇಂಡಿಕೇಟ್ ಮಾಡುತ್ತೆ. ಸೊ ನಾವಿಲ್ಲಿ ಏನು ಯೂಸ್ ಮಾಡ್ತೀವಿ? ದ ರಿಚ್ ಆ್ಯಂಡ್ ದ ಪೂರ್. ದ ರಿಚ್ ಆ್ಯಂಡ್ ದ ಪೂರ್ ಫಾರ್ಮ್ ಡಿಫ್ರೆಂಟ್ ಸೆಕ್ಷನ್ಸ್ ಇನ್ ಅ ಸೊಸೈಟಿ. ಅರ್ಥ ಆಯ್ತಲ್ವಾ? ನಾವು ದನ ಯೂಸ್ ಮಾಡ್ತೀವಿ. ಯಾಕೆ? ಬಿಫೋರ್ ದ ಅಡ್ಜೆಕ್ಟಿವ್ಸ್ ನಾವು ದನ ಬಳಕೆ ಮಾಡ್ತೀವಿ. ಇದೇನು ರೆಫರ್ ಮಾಡುತ್ತೆ? ಎಂಟೈರ್ ಗ್ರೂಪ್ ಆಫ್ ಅ ಪೀಪಲ್ನ ಇದು ರೆಫರ್ ಮಾಡುತ್ತೆ. ಫಿಲ್ ಇನ್ ದ ಕರೆಕ್ಟ್ ಆರ್ಟಿಕಲ್ಸ್. ಮತ್ತು ಆರ್ಟಿಕಲ್ ಮೇಲೆ ಕೇಳಿದ್ದಾರೆ. ಮಿಸ್ಟರ್ ಶ್ಯಾಮ್ ಆಲ್ವೇಸ್ ವಾಂಟೆಡ್ ಟು ಇಂಟರ್ವ್ಯೂ ಅ ನಾವೆಲಿಸ್ಟ್. ಎಸ್ಟರ್ಡೇ he met one at a bookshop. He conducted dash interview of a dash novelist immediately. He conducted dash interview. ಯಾವುದು ಬರುತ್ತೆ? ದ, ಆ್ಯನ್ ಅಥವಾ ಎ ಬರುತ್ತಾ? ಆ್ಯನ್ ಬರುತ್ತೆ. ವೈ? ಬಿಕಾಸ್ ದ ವರ್ಡ್ ಇಂಟರ್ವ್ಯೂ ಅನ್ನೋದು ಸ್ಟಾರ್ಟ್ಸ್ ವಿತ್ ಅ ವೋವೆಲ್ ಸೌಂಡ್. ಇಂಟರ್ವ್ಯೂ ಅಂದರೆ ವೋವೆಲ್ ಸೌಂಡಿಂದ ಅದು ಪ್ರೊನೌನ್ಸ್ ಆಗುತ್ತೆ. ಸೊ ಫಾರ್ ದಿಸ್ ರೀಸನ್ ವಿ ಯೂಸ್ ಅ ಆರ್ಟಿಕಲ್ ಆ್ಯನ್ನ ನಾವು ಬಳಕೆ ಮಾಡ್ತೀವಿ. ನೆಕ್ಸ್ಟು ಇಂಟರ್ವ್ಯೂ ಆಫ್ ಡ್ಯಾಶ್ ನಾವೆಲಿಸ್ಟ್. ದನ ಇಲ್ಲಿ ಬಳಕೆ ಮಾಡ್ತೀವಿ. ಯಾಕೆ? ಬಿಕಾಸ್ ಇಟ್ ರೆಫರ್ಸ್ ಟು ದ ಸ್ಪೆಸಿಫಿಕ್ ನಾವೆಲಿಸ್ಟ್. ಅಂದರೆ ಸ್ಪೆಸಿಫಿಕ್ ಆಗಿ ನಾವೆಲಿಸ್ಟ್ ಬಗ್ಗೆ ಹೇಳ್ತೀವಿ. ಯಾರು? ಮಿಸ್ಟರ್ ಶ್ಯಾಮ್. ಆಲ್ರೆಡಿ ಇನ್ ಪ್ರೀವಿಯಸ್ ಸೆಂಟೆನ್ಸಲ್ಲಿ, ಅಂದರೆ ಫಸ್ಟ್ ಸೆಂಟೆನ್ಸಲ್ಲಿ ನಾವು ಮಿಸ್ಟರ್ ಶ್ಯಾಮ್ ಬಗ್ಗೆ ಮಾತಾಡ್ತಿದ್ದೀವಿ. ಅಂದರೆ ಸ್ಪೆಸಿಫಿಕ್ ಆಗಿ ಅವನ ಬಗ್ಗೆನ ಮಾತಾಡ್ತಿದ್ದೀವಿ. ಸೊ ವಿ ಯೂಸ್ ದ ಆರ್ಟಿಕಲ್. ದ ಈಸ್ ಯೂಸ್ಡ್ ಇಂಡಿಕೇಟ್ ಅ ನೌನ್ ಫಾರ್ ಅ ಸ್ಪೆಸಿಫಿಕ್ ಆರ್ ಅ ಪರ್ಟಿಕ್ಯುಲರ್ ಆಗಿ ನಾವು ಮಿಸ್ಟರ್ ಶ್ಯಾಮ್ ಅನ್ನೋ ನಾವೆಲಿಸ್ಟ್ ಬಗ್ಗೆ ಹೇಳ್ತಾ ಇದ್ದೀವಿ. ಅಲ್ಲೇ ಪ್ರೀವಿಯಸ್ ಸೆಂಟೆನ್ಸಲ್ಲಿ ಮಿಸ್ಟರ್ ಶ್ಯಾಮ್ ಅಂತ ಯೂಸ್ ಮಾಡಿದ್ದೀವಿ. ಸೊ ಆ ಕಾರಣಕ್ಕೆ ನಾವು ಅವನ ಬಗ್ಗೆನೇ ಮಾತಾಡ್ತಿರೋಕ್ಕೆ ನಾವು ದ ಅಂತ ಡೆಫಿನೆಟ್ ಆರ್ಟಿಕಲ್ನ ಬಳಕೆ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಮಿಸ್ಟರ್ ಶ್ಯಾಮ್ ಆಲ್ವೇಸ್ ವಾಂಟೆಡ್ ಟು ಇಂಟರ್ವ್ಯೂ ಅ ನಾವೆಲಿಸ್ಟ್. ಎಸ್ಟರ್ಡೇ he met one of a bookshop. He conducted an interview of a dash novelist immediately. Identify the correct form of a sentence in the following. He dash up every day at 6 o'clock. He gets, got, is getting. ಸೊ ಯಾವುದಾಗುತ್ತೆ? ಫಸ್ಟ್ ಏನಿದೆ? ಗೆಟ್ ಅಂತ ಇದೆ. ದಿಸ್ ಈಸ್ ಅ V1 ಫಾರ್ಮ್ ಆಫ್ ಅ ವರ್ಬ್. ದಿಸ್ ಈಸ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಇಲ್ಲಿ ಹಿ ಇದೆ, ಅಂದರೆ ಈ ಅನ್ನೋದೇನಾಗಿದೆ? ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ ನಾವು ಈ V1 ಫಾರ್ಮ್ ಆಫ್ ವರ್ಬ್ನ ಬಳಕೆ ಮಾಡಲ್ಲ. ಅರ್ಥ ಆಯ್ತಲ್ವಾ? ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಐ, ವಿ, ಯು ಮತ್ತು ದೇ, ಇವ್ರ ಜೊತೆಗೆ ನಾವು V1 ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ. ಈ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಏನಿದೆ, ಈ ಶೀಟ್, ಇದ್ರ ಜೊತೆಗೆ ನಾವು V1 ಪ್ಲಸ್ ಎಸ್ನ ಬಳಕೆ ಮಾಡ್ತೀವಿ. ಸೊ ಇದು ಅಲ್ಲ. ನೆಕ್ಸ್ಟ್ ಗೆಟ್ಸ್ ಅಂತ ಇದೆ. ಇದು ಕರೆಕ್ಟಾ? ಎಸ್. ದ ಸೆಂಟೆನ್ಸ್ ಡಿಸ್ಕ್ರೈಬ್ಸ್ ದ ಹ್ಯಾಬಿಲ್ಯಾಕ್ಚುವಲ್ ಆ್ಯಕ್ಷನ್ಸ್. ಅಂದರೆ ಡೇ ಟು ಡೇ ಲೈಫಲ್ಲಿ ಏನು ಮಾಡ್ತೀವಿ ಅದನ್ನು ಇದು ಡಿಸ್ಕ್ರೈಬ್ ಮಾಡ್ತಿದೆ, ಎವ್ರಿ ಡೇ. ದೇರ್ ಫೋರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಸ್ ರಿಕ್ವೈರ್ಡ್ ಅಂತಂದರೆ ಗೆಟ್ಸ್. ಯಾಕೆ? ಇಲ್ಲಿ ಈ ಶಿ ಇಟ್ಟಿದೆ. ಈ ಶಿ ಇಟ್ಟಿದ್ದಾಗ ಪ್ರೊನೌನು ನಾವೇನು ಯೂಸ್ ಮಾಡ್ತೀವಿ? V1 ಪ್ಲಸ್ ಎಸ್ ಅನ್ನೋ ವರ್ಬ್ನ ಯೂಸ್ ಮಾಡ್ತೀವಿ, ಅಂದರೆ ಗೆಟ್ಸ್ ಅಂತ ಆಗುತ್ತೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಈ ಶಿ ಇಟ್ಟಿದ್ದಾಗ ವಿಚ್ ಟೇಕ್ಸ್ ದ ಎಸ್ ಫಾರ್ಮ್ ಆಫ್ ಅ ವರ್ಬ್, ಅಂದರೆ ಗೆಟ್ಸ್ ಅಂತ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2. ಗಾಟ್ ಅಂತ ಬರಲ್ಲ. ಯಾಕೆ? ದಿಸ್ ಈಸ್ ಅ ಸಿಂಪಲ್ ಪಾಸ್ಟ್ ಆಗುತ್ತೆ. ಸೊ ಇದು ಕೂಡ ಕಂಪ್ಲೀಟ್ ಆಗಲ್ಲ ಸೆಂಟೆನ್ಸ್. ನೆಕ್ಸ್ಟ್ ಈಸ್ ಗೆಟ್ಟಿಂಗ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಯೂಸ್ಡ್ ಆ್ಯಕ್ಷನ್ಸ್ ಹ್ಯಾಪನಿಂಗ್ ನೌ. ಇವಾಗ ಆಗ್ತಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇದು ಕೂಡ ಅಲ್ಲ. ಸೊ ಕರೆಕ್ಟ್ ಯಾವುದು ಅಂತಂದರೆ ಗೆಟ್ಸ್. ಯಾಕೆ? ಈ ಶೀಟ್ ಥರ್ಡ್ ಪರ್ಸನ್ ಸಿಂಗ್ಯುಲರು, ವರ್ಬು ಎಸ್ನ, ಅಂದರೆ ವರ್ಬ್ ವಿಚ್ ಗೆಟ್ಸ್ ಅ ವರ್ಬ್ ಎಸ್ಸಿಂದ ಇರೋ ವರ್ಬಿಗೆ ಅದು ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2. ಐಡೆಂಟಿಫೈ ದ ಕರೆಕ್ಟ್ ಫಾರ್ಮ್ ಆಫ್ ಅ ಟೆನ್ಸ್. ಐ ಡ್ಯಾಶ್ ಅ ಮ್ಯಾನ್ ಹೂ was carrying a log of a wood. I meets, I am meeting, I shall meet, I met. Meets ಅನ್ನೋದು ಬರುತ್ತಾ? ನೋ. ದಿಸ್ ಈಸ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇಟ್ ಡಸ್ ನಾಟ್ ಯೂಸ್ ವಿತ್ ಅ ಪ್ರೆಸೆಂಟ್ ಪಾಸ್ಟ್ ಟೆನ್ಸ್. ಅಂದರೆ ಇಲ್ಲಿ ವಾಸ್ ಕ್ಯಾರಿಂಗ್ ಅಂತ ಇದೆ. ಸೊ ಇದ್ರ ಜೊತೆಗೆ ನಾವು ಮೀಟ್ಸ್, ನಾನು ಹೇಳಿದೆ ಐ, ವಿ, ಯು ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ವರ್ಬು ಎಸ್ ಆಗಿರೋ ಜಾಯಿನ್ ಮಾಡೋದು ಯೂಸ್ ಆಗಲ್ಲ. ಸೊ ಇದು ಕೂಡ ಬರಲ್ಲ. ಇಲ್ಲಿ ಆಮ್ ಮೀಟಿಂಗ್ ಅಂತ ಇದೆ. ಇದು ಬರುತ್ತಾ? ನೋ. ವೈ?
ಬಿಕಾಸ್ ದಿಸ್ ಈಸ್ ಅ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಇದು ಇಂಡಿಕೇಟ್ ಮಾಡುತ್ತೆ. ಇಟ್ ಈಸ್ ಆಲ್ಸೋ ಇನ್ಕನ್ಸಿಸ್ಟ್ ವಿತ್ ಅ ಪಾಸ್ಟ್ ಟೆನ್ಸ್. ಇದ್ರ ಜೊತೆಗೆ ಇದು ಕರೆಕ್ಟ್ ಆಗಲ್ಲ. ಶಲ್ ಮೀಟ್ ಅಂತ ಇದೆ, ಇದು ಕರೆಕ್ಟ್ ಇದೆನಾ? ನೋ. ವೈ? ದಿಸ್ ಈಸ್ ಅ ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗುತ್ತೆ. ಇಟ್ ಡಸ್ ನಾಟ್ ಯೂಸ್ ವಿತ್ ಅ ಪ್ರೆಸೆಂಟ್ ಪಾಸ್ಟ್ ಟೆನ್ಸ್ ಆಫ್ ಅ ಡಿಪೆಂಡೆಂಟ್ ಕ್ಲಾಸ್. ಈ ಕ್ಲಾಸ್ ಜೊತೆಗೆ ಇದು ಯೂಸ್ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟ್ ಮೆಟ್ ಅಂತ ಯೂಸ್ ಮಾಡ್ಬೋದಾ? ಎಸ್. ವೈ? ಬಿಕಾಸ್ ಇಟ್ ಈಸ್ ಅ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿದೆ. ಇಟ್ ಈಸ್ ಅ ಕರೆಕ್ಟ್ಲಿ ಮ್ಯಾಚ್ ವಿತ್ ಅ ಡಿಪೆಂಡೆಂಟ್ ಕ್ಲಾಸ್. ಅಂದರೆ ಇಲ್ಲಿ ಏನಿದೆ ಡಿಪೆಂಡೆಂಟ್ ಕ್ಲಾಸ್, ಇದ್ರ ಜೊತೆಗೆ ಈ ಮೆಟ್ ಅನ್ನೋ ವರ್ಡು ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ, ಇಂಡಿಕೇಟಿಂಗ್ ಅ ಕಂಪ್ಲೀಟ್ ಆ್ಯಕ್ಷನ್ ಇನ್ ದ ಪಾಸ್ಟ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ಇಟ್ ಈಸ್ ಅ ಆಪ್ಷನ್ 4. ಸಾರಿ, ಇಲ್ಲಿ ಪ್ರಿಫಿಕ್ಸ್ ಕೇಳಿದ್ದಾರೆ. ಹಿ ಲಾಸ್ಟ್ ಈಸ್ ಮಾರ್ಕ್ಸ್ ಬಿಫೋರ್ ಈಸ್ ಹ್ಯಾಂಡ್ ರೈಟಿಂಗ್ ವಾಸ್ ಲೆಡ್ಜೆಬಲ್ ಅಂತ ಕೇಳಿದ್ದಾರೆ. ಸೊ ಲೆಡ್ಜೆಬಲ್ ಮೀನಿಂಗ್ ಏನು ಅಂದರೆ ಓದಬಲ್ಲ ಅಥವಾ ಸ್ಪಷ್ಟವಾದ ಹ್ಯಾಂಡ್ ರೈಟಿಂಗ್ ಅಂತ ಕರಿತೀವಿ. ಸೊ ಇದಕ್ಕೆ ಪ್ರಿಫಿಕ್ಸ್ ಅಂತಂದರೆ ಬಿಫೋರ್ ವರ್ಡ್ ನಾವು ಆ್ಯಡ್ ಮಾಡಬೇಕು. ಅನ್, ಡಿಸ್, ಮಿಸ್ ಅಥವಾ ಇಲ್ ಅಂತ ಬರುತ್ತೆ. ಸೊ ಪ್ರಿಪೋಸಿಷನ್ ಲೆಡ್ಜೆಬಲ್ ಏನು ಬರುತ್ತೆ? ಇಲ್ಲೆಡ್ಜೆಬಲ್ ಅಂದರೆ ಓದೋಕ್ಕೆ ಆಗಲ್ಲ, ಸ್ಪಷ್ಟವಾಗಿಲ್ಲ ಅಂತ ಮೀನಿಂಗ್ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಇಟ್ ಈಸ್ ಅ ಆಪ್ಷನ್ 4. ಆ್ಯಡ್ ಅ ಸಫಿಕ್ಸ್ ಕೇಳಿದ್ದಾರೆ, ಅಂದರೆ ವರ್ಡ್ ಆದಮೇಲೆ ನಾವು ಯೂಸ್ ಮಾಡ್ತೀವಿ. ಆಫ್ಟರ್ ದ ವರ್ಡ್ ವಿ ಆ್ಯಡ್ ಅ ಸಫಿಕ್ಸ್. ದ ಪ್ರೆಸಿಡೆಂಟ್ ಗೇವ್ ಅ ಪ್ರೇಸ್ ಡ್ಯಾಶ್ ಸ್ಪೀಚ್ ಅಟ್ ದ ಎಂಡ್ ಆಫ್ ದ ಫಂಕ್ಷನ್. ಫುಲ್, ವರ್ತಿ, ಏಬಲ್, ಇಂಗ್ ಅಂತ ಇದೆ. ಸೊ ಯಾವುದಾಗುತ್ತೆ? ವರ್ತಿ ಅಂತ ಬರುತ್ತೆ. ಯಾಕೆ? ದ ವರ್ಡ್ ಪ್ರೇಸ್, ಈ ಪ್ರೇಸ್ ಅನ್ನೋ ವರ್ಡ್ ಇದೆಯಲ್ಲ, ಇದೇನು ಮಾಡಿದೆ? ನೀಡ್ಸ್ ಅ ಸಫಿಕ್ಸ್ ವರ್ತಿ, ಪ್ರೇಸ್ ವರ್ತಿ ಅಂತ ಆಗುತ್ತೆ. ಪ್ರೇಸ್ ವರ್ತಿ ಅಂತ ಆಗುತ್ತೆ. ಇಟ್ ಮೀನ್ಸ್ ದಟ್ ಕ್ಯಾನ್ ಬಿ ಅಡ್ಮೈರ್ಡ್. ಅಂದರೆ ಪ್ರೇಸ್ ವರ್ತಿ ಮೀನ್ಸ್ ಡಿಸೈರಿಂಗ್ ಆಫ್ ಅ ಪ್ರೇಸ್ ಅಂತ ಬರುತ್ತೆ. ಸೊ ಪ್ರೇಸೇಬಲ್ ಪ್ರೇಸಿಂಗ್ ಬರಲ್ಲ. ಇಟ್ ಈಸ್ ನಾಟ್ ಅ ಸ್ಟ್ಯಾಂಡರ್ಡ್ ಪ್ರೇಸಲ್ ವರ್ಬ್ ಆಗುತ್ತೆ. ಸೊ ಸಫಿಕ್ಸು ಕರೆಕ್ಟ್ ಆಗಲ್ಲ. ಸೊ ಕರೆಕ್ಟ್ ಯಾವುದಾಗುತ್ತೆ? ವರ್ತಿ, ಪ್ರೇಸ್ ವರ್ತಿ ಅಂತ ಬರುತ್ತೆ. ಆ್ಯಡ್ ಅ ಸಫಿಕ್ಸ್, ಮತ್ತೆ ಸಫಿಕ್ಸ್ ಮೇಲೆ ಕೇಳಿದರೆ. ಹಿ ಹ್ಯಾಡ್ ಅ ಬ್ರದರ್ ಡ್ಯಾಶ್ ರಿಲೇಷನ್ ವಿತ್ ಹಿಸ್ ನೈಬರ್. ಬ್ರದರ್ಹುಡ್, ಬ್ರದರ್ಲಿ, ಬ್ರದರಿಶ್, ಬ್ರದರ್ಫುಲ್ ಅಂತ ಇದೆ. ಸೊ ನಾವು ಕಾಮನ್ ಆಗಿ ಹೇಳೋದು ಯಾವುದು? ಬ್ರದರ್ಹುಡ್ ಅಂತ ಹೇಳ್ತೀವಿ. ಅಂದರೆ ಆಪ್ಷನ್ 1. ಬ್ರದರ್ಹುಡ್ ಅಂದರೆ ಇಟ್ ಕನ್ವೇಸ್ ದ ಮೀನಿಂಗ್ ಆಫ್ ಅ ಫ್ರೆಂಡ್ಲಿ ರಿಲೇಷನ್ಶಿಪ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 1. ಚೂಸ್ ದ ಮೋಸ್ಟ್ ಸೂಟೇಬಲ್ ಆಲ್ಟರ್ನೇಟಿವ್ ಟು ಮೇಕ್ ಅ ಸೆಂಟೆನ್ಸ್ ಲಾಜಿಕಲ್. ಯಾವ ವರ್ಬ್ ಕರೆಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ದ ಬರ್ಡ್ ಹ್ಯಾಸ್ ಡ್ಯಾಶ್ ಅ ನೆಸ್ಟ್ ಇನ್ ದ ಟ್ರೀ. ಸಾರಿ, ಬಿಲ್ಡೆಡ್, ಬಿಲ್ಡಿಂಗ್, ಬಿಲ್ಡ್, ಬಿಲ್ಟೆಡ್ ಅಂತ ಇದೆ. ಸೊ ಇಲ್ಲಿ ದ ಬರ್ಡ್ ಹ್ಯಾಸ್ ಬಿಲ್ಡೆಡ್ ಅಂತ ಇದೆ. ಸೊ ಈ ಬಿಲ್ಡೆಡ್ ಅನ್ನೋದು ಕರೆಕ್ಟ್ ಇದೆ? ನೋ, ಇಟ್ ಈಸ್ ಅ ಇನ್ಕರೆಕ್ಟ್. ಯಾಕೆ? ಇಟ್ ಈಸ್ ಅ ನಾಟ್ ಅ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಪಾಸ್ಟ್ ಪಾರ್ಟಿಸಿಪಲ್. ಇದು ಪಾಸ್ಟ್ ಟೆನ್ಸ್ದು ಅಲ್ಲ. ಯಾಕೆ? ಬಿಲ್ಡ್ ಅನ್ನೋದೇನಾಗಿದೆ? ಬಿಲ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ ಆಗಿದೆ. ಸೊ ಇಟ್ ಈಸ್ ನಾಟ್ ಅ ಪಾಸ್ಟ್ ಟೆನ್ಸ್. ನೆಕ್ಸ್ಟ್ ಬಿಲ್ಡಿಂಗ್ ಅಂತ ಇದೆ, ಇದು ಕರೆಕ್ಟ್ ಇದೆನಾ? ನೋ. ವೈ? ಇಟ್ ಈಸ್ ಅ ಪ್ರೆಸೆಂಟ್ ಪಾರ್ಟಿಸಿಪಲ್. ಅಂದರೆ V1 + ing ವರ್ಬ್ನ ಯೂಸ್ ಮಾಡಿದ್ದಾರೆ. ಇಟ್ ಈಸ್ ಯೂಸ್ ಇನ್ ಅ ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಸ್ ಬಿಲ್ಡಿಂಗ್, ವಾಸ್ ಬಿಲ್ಡಿಂಗ್ ಅಂತ ಇಲ್ಲಿ ಈಸ್ ಅಥವಾ ವಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇದ್ದರೆ ನಾವು ಯೂಸ್ ಮಾಡ್ತೀವಿ. ಇದು ಕೂಡ ಅಲ್ಲ, ಬಿಲ್ಟ್ ಅಂತ ಇದೆ. ಇದು ಕರೆಕ್ಟ್ ಇದೆನಾ? ಎಸ್, ಇಟ್ ಈಸ್ ಅ ಕರೆಕ್ಟ್. ಬಿಕಾಸ್ ದ ವರ್ಬ್ ಹ್ಯಾಸ್ ರಿಕ್ವೈರ್ಸ್ ಅ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಅಂದರೆ ಬಿಲ್ಡ್ ಅನ್ನೋದು V1, ಇದಕ್ಕೆ V2 ಏನಾಗಿದೆ? ಬಿಲ್ಟ್ ಅಂತ ಬರುತ್ತೆ. ಬಿಲ್ಟೆಡ್ ಅಂತ ಬರೋದಿಲ್ಲ. ಇವೆರಡು ರಾಂಗ್ ಆಗಿದೆ. ಸೊ ವರ್ಬ್ ಪಾಸ್ಟ್ ಫಾರ್ಮ್ ಯಾವುದು ಅಥವಾ ಪಾಸ್ಟ್ ಪಾರ್ಟ್ಸ್ V1 V3 ಯಾವುದು? ಬಿಲ್ಟ್ ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 3. ಬಿಲ್ಟ್ ಅಂತ ಬರುತ್ತೆ. ಬಿಲ್ಡೆಡ್, ಬಿಲ್ಟೆಡ್ ಅಂತ ಬರೋದಿಲ್ಲ. ಅರ್ಥ ಆಯ್ತಲ್ವ? ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 3. ಚೂಸ್ ದ ರೈಟ್ ಕಂಜಂಕ್ಷನ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಡ್ಯಾಶ್ ಐ ವಾಸ್ ಟಯರ್ಡ್, ಐ ಮ್ಯಾನೇಜ್ ಟು ಕಂಪ್ಲೀಟ್ ಅ ಟಾಸ್ಕ್. ಎಟ್, ಬಟ್ ಆ್ಯಂಡ್ ಆಲ್ತೋ. ಸೊ ಇಲ್ಲಿ
ಆ್ಯಟ್ ಆಗಿರ್ಬೋದು, ಬಟ್ ಮತ್ತು ಆ್ಯಂಡ್ ಇವು ಯಾವಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇವನ್ನ ನಾವು ಆ್ಯಟ್, ಬಟ್ ಮತ್ತು ಆ್ಯಂಡ್ನ ನಾವು ಯೂಸ್ ಟು ಕನೆಕ್ಟ್ ಟು ಇಂಡಿಪೆಂಡೆಂಟ್ ಕ್ಲಾಸ್, ಎರಡು ಇಂಡಿಪೆಂಡೆನ್ಸ್ ಕ್ಲಾಸ್ನ ನಾವು ಕನೆಕ್ಟ್ ಮಾಡೋದಕ್ಕೆ ನಾವು ಬಳಕೆ ಮಾಡ್ತೀವಿ. ನಾಟ್ ಅಟ್ ಎವ್ರಿ ಬಿಗ್ನಿಂಗ್ ಆಫ್ ಅ ಸೆಂಟೆನ್ಸ್, ಅಂದರೆ ಬಿಗ್ನಿಂಗ್ ಆಫ್ ಎ ಸೆಂಟೆನ್ಸ್ನ ಇವು ನಾವು ಬಳಕೆ ಮಾಡಲ್ಲ. ಆ್ಯಟ್ ಆಗಿರ್ಬೋದು, ಬಟ್ ಆಗಿರ್ಬೋದು, ಆ್ಯಂಡ್ ಆಗಿರ್ಬೋದು, ಬಿಗ್ನಿಂಗ್ ಆಫ್ ಅ ಸೆಂಟೆನ್ಸ್ ನಾವು ಯೂಸ್ ಮಾಡಲ್ಲ. ಇವು ಯಾವೂ ಬರಲ್ಲ. ಅಂದರೆ ಇವು ಯಾವಾಗ ಯೂಸ್ ಮಾಡ್ತೀವಿ? ಎರಡು ಸೆಂಟೆನ್ಸ್ನ ಜಾಯಿನ್ ಮಾಡೋದಕ್ಕೆ, ಇಂಡಿಪೆಂಡೆಂಟ್ ಕ್ಲಾಸ್ನ ಜಾಯಿನ್ ಮಾಡೋದಕ್ಕೆ ನಾವು ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಆಲ್ತೋ ಅಂತ ಇದೆ. ಸೊ ದ ವರ್ಡ್ ಆಲ್ತೋ ಈಸ್ ಕಂಜಂಕ್ಷನ್ ಯೂಸ್ಡ್ ಟು ಇಂಟ್ರಡ್ಯೂಸ್, ಅಂದರೆ ಟು ಎಕ್ಸ್ಪ್ರೆಸ್ ಅ ಕಾಂಟ್ರಾಕ್ಟ್ ಆಫ್ ಅ ಮೇನ್ ಕ್ಲಾಸ್. ಅಂದರೆ ಆಲ್ತೋ ಐ ವಾಸ್ ಟಯರ್ಡ್ ಐ ಮ್ಯಾನೇಜ್ ಟು ಕಂಪ್ಲೀಟ್ ಅ ಟಾಸ್ಕ್. ನಾನು ಟಯರ್ಡ್ ಆಗಿದ್ದರೂ ಕೂಡ ನಾನು ಐ ಮ್ಯಾನೇಜ್ ಟು ಕಂಪ್ಲೀಟ್ ಅ ಟಾಸ್ಕ್. ಸೊ ಅರ್ಥ ಆಯ್ತಲ್ಲ? ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 4. ಚೂಸ್ ದ ಸೂಟೇಬಲ್ ಇಂಟರ್ಜೆಕ್ಷನ್ ಅಂತ ಕೇಳಿದ್ದಾರೆ. ಅಂದರೆ ನಾವು ಬ್ಯಾಚ್ ಕೋರ್ಸಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚು ಎಲ್ಲ ಮಾಡಿದ್ದೀವಿ. ಕಂಜಂಕ್ಷನ್, ಪ್ರಿಪೋಸಿಷನ್, ಇಂಟರ್ಜೆಕ್ಷನ್. ಅಂದರೆ ಇಂಟರ್ಜೆಕ್ಷನ್ ಅಂತಂದರೆ ಏನು? ನಮ್ಮ ಫೀಲಿಂಗ್ಸ್ನ, ಅಂದರೆ ಜಾಯ್ ಆಗಿರ್ಬೋದು, ಸ್ಯಾರೋ ಆಗಿರ್ಬೋದು, ಈ ರೀತಿ ನಮ್ಮ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಳಸುವಂತಹ ವರ್ಡ್ಸ್ ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಅಲಾಸ್ ಆಗಿರ್ಬೋದು, ಆಪ್ಸ್ ಆಗಿರ್ಬೋದು, ಈ ರೀತಿ ವರ್ಡ್ಸ್ನ ನಾವು ಇಂಟರ್ಜೆಕ್ಷನ್ ವರ್ಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಡ್ಯಾಶ್ ದಟ್ ವಾಸ್ ಅ ಗ್ರೇಟ್ ಗೋಲ್ ಅಂತ ಇದೆ, ಅಲಾಸ್ ಅಂತ ಇದೆ. ಸೊ ಇದು ಕರೆಕ್ಟ್ ಇದೆನಾ? ದಿಸ್ ಇಂಟರ್ಜೆಕ್ಷನ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಅ ಸ್ಯಾರೋ, ಅಂದರೆ ನಮ್ಮ ಬೇಜಾರನ್ನ ಅಥವಾ ನಮ್ಮ ನೋವನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಈ ಇಂಟರ್ಜೆಕ್ಷನ್ನ ಯೂಸ್ ಮಾಡ್ತೀವಿ. ಅಲಾಸ್ ಐ ಕಟ್ ಮೈ ಫಿಂಗರ್, ಇಲ್ಲಿ ನೋವಾದಾಗ ಅಂತ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಈ ಅಲಾಸ್ ಅಂತ ಬಳಕೆ ಮಾಡ್ತೀವಿ. ಸೊ ಇದು ಕೂಡ ಅಲ್ಲ. ನೆಕ್ಸ್ಟು ಬ್ರೋ ಅಂತ ಇದೆ. ಅಂದರೆ ಇದು ಕರೆಕ್ಟ್ ಇದೆನಾ? ದಿಸ್ ಇಂಟರ್ಜೆಕ್ಷನ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಅಪ್ರೂವಲ್. ಅಂದರೆ ನಾವು ಈ ಇಂಟರ್ಜೆಕ್ಷನ್ನ ಯಾಕೆ ಬಳಕೆ ಮಾಡ್ತೀವಿ ಅಂತಂದರೆ ಅಂದರೆ ನಮ್ಮ ಅಚೀವ್ಮೆಂಟ್ನ, ನಮ್ಮ ಪರ್ಫಾರ್ಮೆನ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಳಕೆ ಮಾಡ್ತೀವಿ. ಬ್ರೋ ದಟ್ಸ್ ವಾಸ್ ಅ ಗ್ರೇಟ್ ಗೋಲ್. ಸೊ ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ಔಚ್ ಅಂತ ಇದೆ. ಸೊ ಈ ಇಂಟರ್ಜೆಕ್ಷನ್ ಯಾವುದಕ್ಕೆ ಔಚ್ ಅನ್ನೋದು ಅಂತಂದರೆ, ದಿಸ್ ಇಂಟರ್ಜೆಕ್ಷನ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಅ ಸಡನ್ ಫಿಸಿಕಲ್ ಪೇನ್. ಏನಾದರೂ ಕೈಗೆ ನೋವು ಔಚ್ ಅಂತೀವಿ ನೋಡಿ, ಅಂದರೆ ನಮ್ಮ ಫಿಸಿಕಲ್ ಪೇನ್ ಆದಾಗ ನಾವು ಈ ಎಕ್ಸ್ಪ್ರೆಷನ್ನ ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಆಪಸ್ ಅಂತ ಇದೆ. ಅಂದರೆ ದಿಸ್ ಇಂಟರ್ಜೆಕ್ಷನ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಅ ಮಿಸ್ಟೇಕ್. ಏನಾದರೂ ಮಿಸ್ಟೇಕ್ ಆದಾಗ ನಾವು ಈ ಇಂಟರ್ಜೆಕ್ಷನ್ನ ಬಳಕೆ ಮಾಡ್ತೀವಿ. ಎಕ್ಸಾಂಪಲ್, ಓಪ್ಸ್ ಐ ಆಮ್ ಸಾರಿ ದಟ್ ವಾಸ್ ಮೈ ಮಿಸ್ಟೇಕ್. ಅಂದರೆ ಯಾವುದೇ ರೀತಿಯಾದ ಮಿಸ್ಟೇಕ್ ಆದಾಗ ನಾವು ಈ ಇಂಟರ್ಜೆಕ್ಷನ್ನ ಬಳಕೆ ಮಾಡ್ತೀವಿ. ಸೊ ಇಲ್ಲಿ ಯಾವ ಇಂಟರ್ಜೆಕ್ಷನ್ ಮ್ಯಾಚ್ ಆಗುತ್ತೆ ಅಂತಂದರೆ, ಇಟ್ ಈಸ್ ಅ ಸೆಕೆಂಡ್, ಬ್ರೋ ಅಂತ ಇದೆ. ಅಂದರೆ ಯಾವುದಾದ್ರೂ ಪರ್ಫಾರ್ಮೆನ್ಸ್, ಅಚೀವ್ಮೆಂಟ್ನ ಹೇಳಬೇಕಾದಾಗ ನಾವು ಈ ಇಂಟರ್ಜೆಕ್ಷನ್ನ ಬಳಕೆ ಮಾಡ್ತೀವಿ. ಚೂಸ್ ದ ಸೂಟೇಬಲ್ ಆಲ್ಟರ್ನೇಟಿವ್ ವರ್ಡ್ ಕೇಳಿದರೆ, ಹಿ ಡ್ಯಾಶ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸಿಕ್ವೆನ್ಸ್ ಆಫ್ ಹಿಸ್ ಬ್ಯಾಡ್ ಹ್ಯಾಬಿಟ್ಸ್. ಕಂಪ್ಲೀಟ್, ಫುಲ್ಲಿ, ವೆರಿ, ನಿಯರ್. ಕಂಪ್ಲೀಟ್, ಈ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ಸ್ ದ ಕಾನ್ಸಿಕ್ವೆನ್ಸ್ ಆಫ್ ಹಿಸ್ ಹ್ಯಾಬಿಟ್ಸ್. ಕಂಪ್ಲೀಟ್ ಬರುತ್ತಾ? ದಿಸ್ ಈಸ್ ಆ್ಯನ್ ಅಡ್ಜೆಕ್ಟಿವ್. ಆ್ಯನ್ ಅಡ್ಜೆಕ್ಟಿವ್ ಡಿಸ್ಕ್ರೈಬ್ಸ್ ಅ ನೌನ್, ನಾಟ್ ಅ ಅಡ್ವರ್ಬ್. ಇದು ಅಡ್ವರ್ಬ್ನ, ಅಡ್ಜೆಕ್ಟಿವ್ ಏನಾಗಿದೆ, ನೌನ್ನ ಡಿಸ್ಕ್ರೈಬ್ ಮಾಡಬೇಕು, ವರ್ಬ್ನ ಡಿಸ್ಕ್ರೈಬ್ ಮಾಡಬಾರ್ದು. ಸೊ ಕಂಪ್ಲೀಟ್ಲಿ ವುಡ್ ಬಿ ಗ್ರಾಮೆಟಿಕಲಿ ಕರೆಕ್ಟ್, ಬಟ್ ಇಟ್ ಈಸ್ ನಾಟ್ ಇನ್ ಅ ಆಪ್ಷನ್. ಕಂಪ್ಲೀಟ್ಲಿ ಅಂತ ನಾವು ಯೂಸ್ ಮಾಡ್ತೀವಿ. ಈ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ಸ್ ಅಂತ ಯೂಸ್ ಮಾಡ್ತೀವಿ. ಕಂಪ್ಲೀಟ್ ಅಂತ ಯೂಸ್ ಮಾಡ, ಈ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ ಅಂತ ಯೂಸ್ ಮಾಡಲ್ಲ. ಕಂಪ್ಲೀಟ್ಲಿ ಅಂತ ಇದ್ದಿದ್ರೆ ಹಾಕ್ಬೋದಿತ್ತು, ಇದು ಅಲ್ಲ. ನೆಕ್ಸ್ಟ್ ಫುಲ್ಲಿ ಅಂತ ಇದೆ. ದಿಸ್ ಈಸ್ ಅನ್ ಅಡ್ವರ್ಬ್. ಫುಲ್ಲಿ ಅನ್ನೋದೇನಾಗಿದೆ, ಅಡ್ವರ್ಬ್. ಮೀನಿಂಗ್ ಏನು ಬರುತ್ತೆ, ಕಂಪ್ಲೀಟ್ಲಿ ಅಂತ ಬರುತ್ತೆ, ಅಂದರೆ ಎಂಟೈರ್ಲಿ ಅಂತ. ಸೊ ದ ಫುಲ್ಲಿ ಅಂಡರ್ಸ್ಟ್ಯಾಂಡ್ ದ ಕಾನ್ಸಿಕ್ವೆನ್ಸ್ ಆಫ್ ಹಿಸ್ ಬ್ಯಾಡ್ ಹ್ಯಾಬಿಟ್ಸ್. ಸೊ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ವೆರಿ ಅನ್ನೋದೇನಾಗಿದೆ, ಇದು ಅಡ್ವರ್ಬ್ ಆಗಿದೆ. ಇಟ್ ಡಸ್ ನಾಟ್ ಮಾಡಿಫೈಸ್ ದ ಅಡ್ಜೆಕ್ಟಿವ್. ಇದು ಕೂಡ ಬರೋ ಹಾಗಿಲ್ಲ. ನೆಕ್ಸ್ಟ್ ನಿಯರ್ ಅಂತ ಇದೆ. ಇದು ಪ್ರಿಪೋಸಿಷನ್, ಅಂದರೆ ಇದು ಕೂಡ ಬರೋ ಹಾಗಿಲ್ಲ. ನೆಕ್ಸ್ಟು ಯಾವ ಆಪ್ಷನ್ ಕರೆಕ್ಟು ಅಂತಂದರೆ ಆಪ್ಷನ್ 2. ಈ ಫುಲ್ಲಿ ಅಂಡರ್ಸ್ಟ್ಯಾಂಡ್ ದ ಕಾನ್ಸಿಕ್ವೆನ್ಸಿ ಆಫ್ ಹಿಸ್ ಬ್ಯಾಡ್ ಹ್ಯಾಬಿಟ್ಸ್. ಫುಲ್ಲಿ ಅಂತಂದ್ರೇನು, ಕಂಪ್ಲೀಟ್ಲಿ, ಎಂಟೈರ್ಲಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಮೀನಿಂಗ್ ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್.
ರಾಜು ಈಸ್ ಡ್ಯಾಶ್ ಆಫ್ ಆಲ್ ಬ್ರದರ್ಸ್. ಬ್ರೇವ್, ಮೋರ್ ಬ್ರೇವ್, ದ ಬ್ರೇವೆಸ್ಟ್, ಬ್ರೇವರಿ ಅಂತ ಇದೆ. ಸೊ ಯಾವುದಾಗುತ್ತೆ? ಬ್ರೇವ್ ಅನ್ನೋದು ಯಾವಾಗ ಯೂಸ್ ಮಾಡ್ತೀವಿ? ಬ್ರೇವ್ ಈಸ್ ಅ ಪಾಸಿಟಿವ್ ಡಿಗ್ರಿಯಲ್ಲಿ ನಾವು ಈ ಬ್ರೇವ್ನ ಯೂಸ್ ಮಾಡ್ತೀವಿ. ಪಾಸಿಟಿವ್ ಡಿಗ್ರಿಯಲ್ಲಿ ನಾವು ಈ ಬ್ರೇವ್ನ ಯೂಸ್ ಮಾಡ್ತೀವಿ. ಅಂದರೆ ಇಟ್ ಈಸ್ ಯೂಸ್ಡ್ ವೆನ್ ದೇರ್ ಈಸ್ ನೋ ಕಂಪ್ಯಾರಿಸನ್ ಇಲ್ದಾಗ ನಾವು ಇದನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ರಾಜು ಈಸ್ ಅ ಬ್ರೇವ್ ಅಂದರೆ ಇಲ್ಲಿ ರಾಜುನ ಯಾವುದೇ ಪರ್ಸನ್ಗೆ ಕಂಪೇರ್ ಮಾಡ್ತಿಲ್ಲ, ಆವಾಗ ನಾವು ಈ ಪಾಸಿಟಿವ್ ಡಿಗ್ರಿನ ಬಳಕೆ ಮಾಡ್ತೀವಿ. ನೆಕ್ಸ್ಟು ಮೋರ್ ಬ್ರೇವ್ ಅಂತ ಇದೆ. ಅಂದರೆ ದಿಸ್ ಈಸ್ ಅನ್ ಇನ್ಕರೆಕ್ಟ್ ವೇ. ಮೋರ್ ಬ್ರೇವ್ ಅಂತ ಬರಲ್ಲ, ಏನಂತ ಬರುತ್ತೆ? ಬ್ರೇವರ್ ಅಂತ ಬರುತ್ತೆ. ಬ್ರೇವರ್ ಅಂತ ಬರುತ್ತೆ. ಮೋರ್ ಯಾವಾಗ ಯೂಸ್ ಮಾಡ್ತೀವಿ? ಯಾವಾಗ ಈ ಆರ್ನ ಆ್ಯಡ್ ಮಾಡೋಕ್ಕೆ ಬರಲ್ಲ ಆವಾಗ ನಾವು ಮೋರ್ನ ಯೂಸ್ ಮಾಡ್ತೀವಿ. ಇದು ಕಂಪ್ಯಾರೇಟಿವ್ ಅಲ್ಲಿ ತಪ್ಪಾಗಿ ಇದೆ. ನೆಕ್ಸ್ಟ್ ದ ಬ್ರೇವೆಸ್ಟ್ ಅಂತ ಇದೆ. ಸೊ ಇದು ಕರೆಕ್ಟ್ ಇದೆನಾ? ಎಸ್, ಬಿಕಾಸ್ ಇಲ್ಲಿ ನಾವು ದ ಸೆಂಟೆನ್ಸ್ ರಿಕ್ವೈರ್ಸ್ ದ ಯೂಸ್ ಆಫ್ ಅ ಸೂಪರ್ಲೇಟಿವ್ ಡಿಗ್ರಿ. ಅಂದರೆ ರಾಜು ಈಸ್ ದ ಬ್ರೇವೆಸ್ಟ್ ಆಫ್ ಆಲ್ ಬ್ರದರ್ಸ್ ಅಂದರೆ ಇಲ್ಲಿ ದ ಬ್ರೇವೆಸ್ಟ್ ಅನ್ನೋದು ಕಂಪೇರ್ 3 or more ಪರ್ಸನ್ಸಿಗೆ ಇಲ್ಲಿ ಕಂಪೇರ್ ಮಾಡ್ತಿದೆ. ಅಂದರೆ ರಾಜು ಇಸ್ ದ ಬ್ರೇವೆಸ್ಟ್ ಆಫ್ ಆಲ್ ಬ್ರದರ್ಸ್ ಅಂದರೆ ಮೋರ್ ದೆನ್ 2 ಪೀಪಲ್ಸಿಗೆ ಯೂಸ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಸೂಪರ್ಲೇಟಿವ್ ಬರುತ್ತೆ, ಅಂದರೆ ದ ಬ್ರೇವೆಸ್ಟ್ ಆಗುತ್ತೆ. ಬ್ರೇವರ್ ಅಂತ ಇದೆ, ಇದು ಕರೆಕ್ಟ್ ಇದೆನಾ? ಇದು ಕಂಪೇರೇಟಿವ್ ಡಿಗ್ರಿಯಲ್ಲಿ ಯೂಸ್ ಮಾಡ್ತೀವಿ ಬ್ರೇವರ್ ಅಂತ. ಸೊ ಕರೆಕ್ಟ್ ಯಾವುದು? ಆಪ್ಷನ್ 3. Choose the question tag. The Afghanistan cricket team defeated the Australian cricket team. ಅಂದರೆ ಇಲ್ಲಿ ಯಾವುದು ಬರುತ್ತೆ? ವರಂಟ್ ದೇ ಅಂತ ಬರುತ್ತೆ. ವೈ ಸಾರಿ ಡಿಫೀಟೆಡ್ ಅಂದರೆ V3 ಫಾರ್ಮ್ ಆಫ್ ಪಾಸ್ಟ್ ವರ್ಬ್ ಇದೆ. ಸೊ ಡಿಫೀಟೆಡ್ ಅಂದರೆ ನಾವು ಡಿಡ್ನ ಬಳಕೆ ಮಾಡ್ತೀವಿ. ಸೊ ಡಿಡ್ ಬಂದಾಗ ಯಾವ್ದು ಬರುತ್ತೆ? ಪಾಸಿಟಿವ್ ಇದೆ ಸೆಂಟೆನ್ಸು, ಕ್ವಶನ್ ಟ್ಯಾಗು ನೆಗೆಟಿವ್ ಬರುತ್ತೆ. ಅಂದರೆ ಡಿಡಂಟ್ ದೇ ಯಾಕೆ ಬಳಕೆ ಮಾಡ್ತೀವಿ? ದ ಅಫ್ಘಾನಿಸ್ತಾನ್ ಅನ್ನೋದು ಏನು ರೆಫರ್ ಮಾಡುತ್ತೆ? ಅಫ್ಘಾನಿಸ್ತಾನ್ ಕ್ರಿಕೆಟ್ ಟೀಮ್ ಅನ್ನೋದು ಪ್ರೊನೌನ್ ದೇ ಬರುತ್ತೆ, ಪ್ಲೂರಲ್ ಇದೆ, ಸೊ ದೇ ಬರುತ್ತೆ. ಡಿಡ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಡಿಫಿಟೆಡ್ ಅಂದರೆ ಪಾಸ್ಟ್ ಇದೆ ವರ್ಬು, ಸೊ ಆ ರೀಸನ್ಗೆ ನಾವು ಡಿಡ್ನ ಯೂಸ್ ಮಾಡ್ತೀವಿ. ಡಿಡಂಟ್ ಯಾಕೆ ಬಂತು ಅಂದರೆ ಪಾಸಿಟಿವ್ ಸೆಂಟೆನ್ಸ್ ಇದೆ, ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ನೆಗೆಟಿವ್ ಮಾಡ್ತೀವಿ. ಸೊ ಡಿಡಂಟ್ ದೇ ಅಂತ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ಇಟ್ ಈಸ್ ಅ ಆಪ್ಷನ್ 4. ಇನ್ ದ ಫಾಲೋಯಿಂಗ್ ಕ್ವಶನ್ ಸಮ್ ಆಫ್ ದ ಪಾರ್ಟ್ಸ್ ಅಂತಂದರೆ ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ದ ಸ್ಟೂಡೆಂಟ್ಸ್ ಲೀವ್ ದ ಸ್ಕೂಲ್ ಅಟ್ 4, ರೀಚ್ ಅಟ್ ಹೋಮ್ ಬೈ 6, ನೋ ಎರರ್ ಅಂತ ಕೇಳಿದ್ದಾರೆ. ಸೊ ಯಾವ ಪಾರ್ಟಲ್ಲಿ ಎರರ್ ಇದೆ? ದ ಸ್ಟೂಡೆಂಟ್ಸ್ ಅನ್ನೋದು ಕರೆಕ್ಟ್ ಇದೆ, ಇಲ್ಲಿ ಯಾವುದೇ ತರಹದ ಮಿಸ್ಟೇಕ್ ಇಲ್ಲ. ಸೆಕೆಂಡ್ ಆಪ್ಷನಲ್ಲಿ ಲೀವ್ ದ ಸ್ಕೂಲ್ ಅಟ್ 4 ಅಂತ ಇದೆ, ಇಲ್ಲಿ ಏನಾದರೂ ಎರರ್ ಇದೆನಾ? ನೋ. ರೀಚ್ ಅಟ್ ಹೋಮ್ ಬೈ 6, ಇಲ್ಲಿ ಏನಾದರೂ ಎರರ್ ಇದೆನಾ? ಎಸ್. ವೈ? ಬಿಕಾಸ್ ದಿಸ್ ಪಾರ್ಟ್ ಕಂಟೇನ್ಸ್ ಅ ಎರರ್. ಅಂದರೆ ಇಲ್ಲಿ ಪ್ರಿಪೋಸಿಷನ್ ಅಟ್ ಅನ್ನೋದು ಯೂಸ್ ಮಾಡಿದಾರಲ್ಲ, ಇಟ್ ಈಸ್ ಅ ರಾಂಗ್. ಯಾಕೆ? ಕರೆಕ್ಟ್ ಏನಾಗಬೇಕಿತ್ತು? ರೀಚ್ ಹೋಮ್ ಏನಾಗಬೇಕಿತ್ತದು? ರೀಚ್ ಅಟ್ ಹೋಮ್ ಬೈ 6 ಅಲ್ಲ, ರೀಚ್ ಹೋಮ್ ಬೈ 6 ಅಂತ ಅಷ್ಟೇ. ಅಟ್ ಬರಬಾರ್ದಿತ್ತು. ಅಟ್ ಅನ್ನೋ ಪ್ರಿಪೋಸಿಷನ್ನ ಇಲ್ಲಿ ರಾಂಗ್ ಆಗಿ ಯೂಸ್ ಮಾಡಿದ್ದಾರೆ. ಅರ್ಥ ಆಯ್ತಲ್ವ? ರೀಚ್ ಹೋಮ್ ಬೈ 6 ಅಟ್ ಅನ್ನೋದನ್ನ ನಾವು ಯೂಸ್ ಮಾಡೋ ಹಾಗಿಲ್ಲ. ರೀಚ್ ಹೋಮ್ ಬೈ 6 ಅಷ್ಟೇ, ಅಟ್ನ ನಾವು ಬಳಕೆ ಮಾಡೋ ಹಾಗಿಲ್ಲ. ಸೊ ಎರರ್ ಎಲ್ಲಿದೆ ಅಂತಂದರೆ ಪಾರ್ಟ್ ಸಿ ಅಂತಂದರೆ ಆಪ್ಷನ್ 3 ಇಸ್ ದ ಕರೆಕ್ಟ್. ರಾಜು ಹ್ಯಾಸ್ 2 ಬೈಸಿಕಲ್ಸ್ ಅಟ್ ಹೋಮ್ ಅಂದರೆ ಕ್ವಶನ್ ಟ್ಯಾಗ್ನ ಕೇಳಿದ್ದಾರೆ. ಇಲ್ಲಿ ಆಲ್ರೆಡಿ ಡೈರೆಕ್ಟಾಗಿ ಅವರು ಹೆಲ್ಪಿಂಗ್ ವರ್ಕ್ ಕೊಟ್ಟಿದ್ದಾರೆ. ಸೊ ಇದನ್ನ ಯೂಸ್ ಮಾಡಿ ನಾವು ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕು. ಇದು ಪಾಸಿಟಿವ್ ಅಲ್ಲಿದೆ, ನೆಗೆಟಿವ್ ಮಾಡಿದರೆ ಏನಾಗುತ್ತೆ? ಹ್ಯಾಸಂಟ್. ರಾಜು ಅನ್ನೋದು ಪ್ರೊನೌನ್ ಹಿ ಬರುತ್ತೆ, ಹ್ಯಾಸಂಟ್ ಹಿ. ಎಲ್ಲಿದೆ ಹ್ಯಾಸಂಟ್ ಈ? ಆಪ್ಷನ್ 1. ಅಂದರೆ ಡೈರೆಕ್ಟಾಗಿ ಹೆಲ್ಪಿಂಗ್ ವರ್ಕ್ ಕೊಟ್ಟಿದ್ದಾರೆ, ಸೊ ನಾವು ಅದನ್ನೇ ಇಟ್ಕೊಂಡು ಕ್ವಶನ್ ಟ್ಯಾಗ್ನ ನೆಗೆಟಿವ್ ಆಗಿ ಫ್ರೇಮ್ ಮಾಡಬೇಕು.
ಆನ್ ಅ ರೇನಿ ಈವ್ನಿಂಗ್ ಲಾಸ್ಟ್ ವೀಕ್ ನೈದರ್ ದ ಕಿಡ್ಸ್ ನಾಟ್ ದ ಸೀನಿಯರ್ ಸಿಟಿಸನ್ ಡ್ಯಾಶ್ ಇನ್ ದ ಪಾರ್ಕ್ ವಾಸ್ ಸೀನ್, ವರ್ ಸೀನ್, ಟು ಬೀಯಿಂಗ್ ಸೀನ್ ಆರ್ ಸೀನ್ ಅಂತ ಇದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ವರ್ ಸೀನ್. ಯಾಕೆ? ಬಿಕಾಸ್ ದ ಸೀನಿಯರ್ ಸಿಟಿಸನ್ ಅನ್ನೋದು ಏನಾಗಿದೆ, ವಿಚ್ ಈಸ್ ಅ ಪ್ಲೂರಲ್ ವರ್ಬ್ ಆಗಿದೆ. ಸೀನಿಯರ್ ಸಿಟಿಸನ್ ಅನ್ನೋದು ಏನಾಗಿದೆ, ಪ್ಲೂರಲ್ ವರ್ಬ್ ಆಗಿದೆ. ಸೊ ಈ ರೀಸನ್ನಿಗೆ ನಾವು ವರ್ ಅಂತ ಯೂಸ್ ಮಾಡ್ತೀವಿ. ಇಟ್ ರಿಕ್ವೈರ್ಸ್ ಎ ಪ್ಲೂರಲ್ ವರ್ಬ್ ವರ್ ಸೀನ್. ಸೊ ವಾಸ್ ಯಾಕೆ ಬರಲ್ಲ ಅಂತಂದರೆ ಇಟ್ ರಿಕ್ವೈರ್ಸ್ ಅ ಸಿಂಗುಲರ್ ವರ್ಬ್. ಸಿಂಗುಲರ್ ವರ್ಬ್ ಇದ್ದರೆ ವಾಸ್ ಬರುತ್ತೆ, ಪ್ಲೂರಲ್ ಇದೆ. ಸೊ ನಾವು ವರ್ನ ಯೂಸ್ ಮಾಡಿದ್ದೀವಿ. ಆರ್ ಯಾಕೆ ಬರಲ್ಲ ಅಂತಂದರೆ ಇಟ್ ರಿಕ್ವೈರ್ಸ್ ಅ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದರೆ ಆರ್ ಬರ್ತಿತ್ತು. ಇಲ್ಲಿ ಪಾಸ್ಟಲ್ಲಿದೆ ಲಾಸ್ಟ್ ವೀಕ್ ಅನ್ನೋದು. ಸೊ ಇಲ್ಲಿ ನಾವು ಪಾಸ್ಟ್ ಟೆನ್ಸಲ್ಲಿ ಪ್ಲೂರಲ್ ಇದ್ದಾಗ ವರ್ನ ಯೂಸ್ ಮಾಡ್ತೀವಿ, ಸಿಂಗುಲರ್ ಇದ್ದಾಗ ವಾಸ್ನ ಯೂಸ್ ಮಾಡ್ತೀವಿ. ಸೊ ಅರ್ಥ ಆಯ್ತಲ್ವಾ? ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ವರ್ ಸೀನ್. ವರ್ ಯಾಕೆ ಅಂತಂದರೆ ಪ್ಲೂರಲ್ ಇದೆ, ಪಾಸ್ಟಲ್ಲಿ ಪ್ಲೂರಲ್ ಇದೆ. ಸೊ ವರ್ ಸೀನ್ ಅಂತ ಬರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ BMTC non-HK ಪೇಪರ್. ಐ ಹೋಪ್ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೀವು ಈ ರೀತಿ ಕ್ವಶನ್ ಪೇಪರ್ನ ಪ್ರೀವಿಯಸ್ ಇಯರಲ್ಲಿ ಯಾವ ಟಾಪಿಕ್ ಮೇಲೆ ಯಾವ ರೀತಿ ಕೇಳಿದ್ದಾರೆ ನೋಡಿ. ಇದರಲ್ಲಿ ಟೆಲಿಫೋನ್ ಕಾನ್ವರ್ಸೇಷನ್ ಅಂದರೆ ಯಾವ ರೀತಿ ಯಾವ ವರ್ಡ್ಸ್ನ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ಕೇಳಿದ್ದಾರೆ. ನೆಕ್ಸ್ಟು ಆರ್ಟಿಕಲ್ಸ್ ಮೇಲೆ ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ, PQRS ಆಗಿರ್ಬೋದು. ಸೊ ಈ ರೀತಿ ನಮಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ ಒಂದು. ಸೊ ಯಾವ ರೀತಿ ಕ್ವಶನ್ ಕೇಳ್ಬೋದು, ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದು. ಥ್ಯಾಂಕ್ ಯು.